ಅಜ್ಜಿ ಇದ್ರೆ ಮೊಮ್ಮಗಳು ಆಗ್ತದೆ, ಮದುವೆ ಆಗ್ತದೆ, ಹೆಂಡತಿ ಆಗ್ತದೆ. ಆಮೇಲೆ ಬಹಳ ದೊಡ್ಡ ಒಂದು ಪೊಸಿಷನ್ ಅಂತಂದ್ರೆ ತಾಯಿ ಜಗತ್ತಿನಲ್ಲಿ ರಿಪ್ಲೇಸ್ ಮಾಡಕ್ ಸಾಧ್ಯನೇ ಇಲ್ಲ ತಾಯಿ ತಮ್ಮನ. ಎಷ್ಟೋ ಸಾವಿರಾರು ಹೆಣ್ಮಕ್ಳಿಗೆ ಡಾಕ್ಟರ್ ಅನಿತಾ ಮೇಡಮ್ ಅವರು ತಾಯಿ ಆಗೋವಂಗ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಸಾವಿರಾರು ಹೆಣ್ಮಕ್ಳಿಗೆ, ಅವ್ರ ಮನೆಗೆ, ಅವ್ರ ಫ್ಯಾಮಿಲಿಗೆ ಹ್ಯಾಪಿನೆಸ್ ತಂದ್ಕೊಡ್ತಾರೆ. ಸೊ ವಿ ಶುಡ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಡಾಕ್ಟರ್ ಅನಿತಾ. ಆಮೇಲೆ ನಮ್ ಹೆಣ್ಮಕ್ಳಿಗೆ ಹೆಂಗ್ ಸ್ವಭಾವ ಅಂತಂದ್ರೆ, ಏನು ಕಷ್ಟ ಆಗ್ಲಿ ನೋವಾಗ್ಲಿ, ಸ್ಪೆಷಲಿ ನಮಗ ಹೆಲ್ತ್ ಗೆ ಸಂಬಂಧಪಟ್ಟ, ರೀಪ್ರೊಡಕ್ಟಿವ್ಗೆ ಸಂಬಂಧಪಟ್ಟ, ನಮ್ಮ ಹಾರ್ಮೋನ್ಗೆ ಎಷ್ಟೊಂದು ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗ್ತಾವ. ಮತ್ತೆ ಅದನ್ನ ನಾವು ಹೇಳ್ಕೊಳಕ್ಕೂ ಆಗಂಗಿಲ್ಲ. ಬಹಳ ಕಷ್ಟ ನಮ್ಗೆಲ್ಲ, ಯಾವ ಡಾಕ್ಟರ್ ಕಡೆಗೆ ಹೋಗ್ಬೇಕು, ಏನ್ ತೋರಿಸ್ಕೋಬೇಕು, ಬಹಳ ಕಷ್ಟ ಆಗ್ತಿರ್ತದ ನಮ್ಗೆ. ಅಂತ ಸಾವಿರಾರು ಅಡೋಲಸೆಂಟ್ಸ್ಗೆ, ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಡಾಕ್ಟರ್ ಅನಿತಾ ಅವರು 2 ಕ್ಲಿನಿಕ್ ಅನ್ನು ಫುಲ್ ಮಾರ್ನಿಂಗ್ ಇಂದ ಶೆಡ್ಯೂಲ್. ನಾನು ಆಸ್ಪತ್ರೆ, ನಾನು ಮಂಜುಳಾ ಮೇಡಮ್ ಹೋಗಿದ್ವಿ, ಫುಲ್ ರಶ್. ಅಂದ್ರೆ ಯಾಕಪ್ಪ ಅಂತಂದ್ರೆ, ಒಂದು ಅವರಲ್ಲಿ ಇರೋ ಗುಣ ನನ್ಗೆ ಬಹಳ ಇಷ್ಟ ಆಗಿರೋದು, ಬಹಳ ಸರಳತೆ ಮಾತಿನಲ್ಲಿ. ಡಾಕ್ಟರ್ ಮಾತುಗಳು ಹೇಳ್ತಾರೆ, ಇವ್ರು ಹಂಗಿಲ್ಲ, ಬಹಳ ಫ್ಯಾಮಿಲಿಯರು, ಬಹಳ ಚೆನ್ನಾಗಿ ಪೇಷಂಟ್ ಜೊತೆಗೆ ಮಾತಾಡ್ತಾರೆ. ಅದಕ್ಕಾಗಿ ನಾವು ಮೇಡಮ್ ಫೇಮಸ್ ಅದಾರ. ಈಗ ಅವ್ರಿಗೇನು ದುಡಿಬೇಕಂತ ಇಲ್ಲ, ಎಲ್ಲ ಅದ ಫ್ಯಾಮಿಲಿದಿಂದ. ದೇ ಆರ್ ವೆರಿ ಗುಡ್ ಫೈನಾನ್ಷಿಯಲಿ, ಡಾಕ್ಟರ್ ಅದಾರ, ಫೈನಾನ್ಷಿಯಲಿ ಚಲೋ ಅದಾರ. ಬಟ್ ಯಾಕಂತಂದ್ರೆ ಅವ್ರಿಗೆ ಒಂದು ಬಹಳ ಮುಖ್ಯವಾದಂತ ಅಂಶ, ಒಂದು ಗುಣ ಅದ. ಅದೇನಂತಂದ್ರೆ, ನಾವು ಸೋಷಿಯಲ್ ವರ್ಕರ್ ಅಲ್ಲಿ ನಾವು ಮೇನ್ ಅದ ವಿಚಾರ ಮಾಡ್ತೇವೆ ಸಮಾಜ ಕಾರ್ಯದಲ್ಲಿ. ಫಸ್ಟ್ ಸೆಮ್ ಇರೋದ್ರಿಂದ ನಾನು ನೆನಪು ಮಾಡ್ಕೊಳ್ತೀನಿ. ಅದೇನಂತಂದ್ರೆ ಮಾನವೀಯತೆ ಮತ್ತು ಕೈಂಡ್ನೆಸ್, ಹೆಲ್ಪಿಂಗ್ ಅದರ್ಸ್. ಆ ಗುಣಗಳು ಇದೆ ನಮ್ಮ ಸಮಾಜ ಕಾರ್ಯಕರ್ತರಲ್ಲಿ ಇರ್ಬೇಕಲ್ಲ, ಆ ಗುಣಗಳು, ಅವೆಲ್ಲ ಗುಣಗಳು ಮೇಡಮ್ ಅದೆಲ್ಲ. ಅವ್ರು ಬಹಳ ಸರಳತೆ. ಆಮೇಲೆ ಸರ್ವಿಸ್ ಓರಿಯೆಂಟೆಡ್. ಅವ್ರಿಗೆ ನಾವು ಇದೆಲ್ಲ ಮಾಡ್ಬೇಕಂತೆಲ್ಲ. ರೋಟರಿ ಕ್ಲಬ್ ಯಾಕೆ ಜಾಯಿನ್ ಆದ್ರು ಅಂತಂದ್ರೆ ಸೋಷಿಯಲ್ ಸರ್ವಿಸ್ ಮಾಡ್ಲಿಕ್ಕೆ. ಸೊ ಇಂಥ ಗುಣ ಇರೋರು ಬಹಳ ಮಂದಿ ಕಡಿಮೆ. ಡಾಕ್ಟರ್ಸ್ ಸ್ಪೆಷಲಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಲ್ಲಿ ಎಲ್ಲ ನೋಡಂಗಿಲ್ಲ. ಸೋಷಿಯಲ್ ಸೈನ್ಸ್ ನವ್ರಿಗೆ ಸ್ವಲ್ಪ ನಾವು ಮಾಡ್ಬೇಕು ಅನ್ನೋದು ಇರ್ತದ. ಇಷ್ಟೆಲ್ಲ ಗುಣಗಳನ್ನ ಇಟ್ಕೊಂಡು ನಾನು ಈ 2 ಸಲ ಈ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಿದ್ವಿ. ಆದ್ರೂ ಯಾವುದೋ ಬೇರೆಯವರಿಂದ ಮೊನ್ನೆ ಫೋನ್ ಮಾಡಿದಾಗ ನಮ್ ಡೇಟ್ ಫಿಕ್ಸ್ ಆಗಿರೋದು, ಆಯ್ತು ಬರ್ತೇನೆ ಅಂತ. ಅದಕ್ಕ ಅವರ ಸರಳತೆಗೆ, ನಮ್ಮ ಜೊತೆಗೆ ಇವತ್ತು ಬಂದಿರೋರಿಗೆ, ಇನ್ನು ಮುಂದೂ ನಮ್ಮ ಜೊತೆಗೆ ಇನ್ನೂ ಈ ತರ ಕೆಲಸ ಇನ್ನು ಬೇರೆ ಬೇರೆ ಮಾಡೋದು ಮೇಡಮ್. ಸೊ ನಮ್ಮೆಲ್ಲರೂ ಪರವಾಗಿ ಮೇಡಮ್ನ ಸ್ವಾಗತವನ್ನು ಕೋರ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಎಜುಕೇಟೆಡ್ ಅದಾರ. ಮೇಡಮ್ ಡಾಕ್ಟರ್, ಅವ್ರ ಸಿಸ್ಟರ್ ಸುನೀತಾ ಮೇಡಮ್ ಅವ್ರು ಇದಾರೆ, ಅವ್ರು ಇಂಜಿನಿಯರ್. ಅವರು ಕೂಡ ಸೋಷಿಯಲ್ ವರ್ಕ್ ಟ್ರೈನಿಂಗ್ ಅಂತ ನಾನು ಬರ್ತೇನೆ ಅಂತ ಬಂದಾಗ ನಮ್ಮೆಲ್ಲರ ಪರವಾಗಿ ತಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಐ ರಿಕ್ವೆಸ್ಟ್ ಮೇಡಮ್ ಟು ಕೈಂಡ್ಲಿ ಟೇಕ್ ದ ಸೆಷನ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ದ ಕಮಿಂಗ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಬೇಕಾಗಿ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿದ್ರಿ, ಎಕ್ಸರ್ಸೈಸ್ ಮಾಡಿ ಆಮೇಲೆ ಜಾಗ ಮಾಡಿ ನಾಷ್ಟ ಮಾಡಿ ನಮ್ಮೀಗ ಯೂನಿವರ್ಸಿಟಿ ಮೇಡಮ್ ಕೇಳಿದ್ರು, ಮೇಡಮ್ ಮಾಡ್ತೀವಿ ಸೋಷಿಯಲ್ ವರ್ಕ್ ಬಗ್ಗೆ, ನಮ್ಮ ಹೆಸರು ಹೈಜೀನ್ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳೋದೈತಿ. ಅವ್ರು ಅವ್ರು ನಮ್ಮ ಮಕ್ಕಳ ಮುಂದ ವಿಲೇಜ್ ಪ್ಲೇಸ್ ರೀಜನಲ್ ಪ್ಲೇಸ್ ನಲ್ಲಿ ಹೋಗಿ ರಿಗಾರ್ಡಿಂಗ್ ಮೆನ್ಸ್ಟ್ರುಯಲ್ ಹೈಜೀನ್, ನಮ್ಮ ಪಾಳಿ ಟೈಮ್ನಾಗ ಏನೇನ್ ಪ್ರಾಬ್ಲಮ್ ಇರ್ತಾವ ಅದ್ರ ಬಗ್ಗೆ ಅವ್ರ ಹೋಗಿ ಮುಂದ ಹೆಣ್ಮಕ್ಳಿಗೆ ಗೈಡ್ ಮಾಡಾವ. ಸೊ ಐ ಆಮ್ ಟೀಚಿಂಗ್ ದ ಟೀಚರ್ಸ್. ಸೊ ಐ ಆಮ್ ದ ಟೀಚರ್ ಆಫ್ ದ ಟೀಚರ್ಸ್. ಯೂಶಲಿ ನಾ ಸ್ಕೂಲ್ ಹೋಗಿ ಏನ್ ಮಾಡ್ತೀನಿ, ಡೈರೆಕ್ಟ್ ನನಗೆ ಇಲ್ಲ ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಏಜ್ ಇರ್ತಾರೆ ಕಾಲೇಜ್ ಮುಂದೆ
10th, 5th to 10th ಮಟ್ಟ ಸ್ಕೂಲ್ ಹೋದಾಗ ಅವರಿಗೆ ವಾಟ್ ಇಸ್ ಮೆಸ್ಮರೈಸಿಂಗ್ ಅಪ್ ಟು ದೇರ್ ಲಿಮಿಟ್. ಬಹಳ ಅವ್ರ ಕಾನ್ಫಿಡೆನ್ಸ್ ಮನೆಯ ಅಕ್ಕಂಗಿರ ಅವ್ರಷ್ಟು ಹೇಳ್ಬೋದು. ನಿಮ್ ಕಡೆ ಬಹಳ ದೊಡ್ಡ ಜವಾಬ್ದಾರಿ ನಾನು ಇಷ್ಟು ಮಂದಿಗೆ ನಾನು ಹೇಳ್ತಿ, ನೀವು ಇನ್ನೂ 1000 ಮಂದಿಗೆ ಹೇಳೋದು. ಸೊ ಎಷ್ಟು whole day that multiply with your calculation. So right knowledge is essential. From a proper studied knowledgeable person ಕಡೆಯಿಂದ ನಿಮ್ಗೆ ನಾ ಕೊಡಕತ್ತೆ knowledge. ಏನೇ ಹೇಳ್ಬೇಕು ನೀವು ಹೋಗಿ ಅಲ್ಲಿ ಜನರಲ್ ಆಗಿ ತಿಳಿದಿರಬೇಕು ಅದನ್ನ ಅಂದ್ರೆ ನಮ್ಗೆ ಇರಂಗಿಲ್ಲ. ಅವ್ರಿಗೆ ಅಪ್ರೋಚ್ ಮಾಡೋದು ಕಾನ್ಫಿಡೆನ್ಸ್ ತಗೋಳಲ್ಲ ಓಪನ್ ಆಗ್ತಾರೆ. ನೀವು ಕಲ್ಸೋದಂದ್ರ ಅವ್ರ ಪ್ರಾಬ್ಲಮ್ ತಿಳ್ಕೊಂಡ್ರೆ ಅವ್ರಿಗೆ ನಿಮ್ ಜೊತೆ ಅಟ್ಯಾಚ್ಮೆಂಟ್ ಆಗ್ತದೆ. ಮುಂದಿನ ಮನುಷ್ಯ ಮಾತಾಡಕ್ ಬಿಡ್ಬೇಕು, ತಂದ ಹೋಗಿಲ್ಲ ಇನ್ನ ಎಡಿಟಿಂಗ್ ಅವರ ಜನರಲ್ ಬಿಟ್ ಜನರಲ್ ಟಾಪಿಕ್ ಇಂಪಾರ್ಟೆಂಟ್ ನೋಡ್ಲಿಕ್ಕೆ ಅನುಕೂಲ ಡೈರೆಕ್ಟ್ ಆನ್ ಮಾಡಿದ್ರೆ ಸ್ಕೂಲ್ ಹೋದ್ರೆ ಮೊದ್ಲು ಎಲ್ಲ ಓಪನ್ ಆಗಿ ಹೇಳ್ತೀನಿ. ಡಿಟೇಲ್ ಒಂದೊಂದು ಪಾಯಿಂಟ್ ಹೇಳ್ಕೊಂಡು ಹೋಗ್ತೇನೆ. ಯಾವಾಗ ನಾನು ಸ್ಟಡಿ ಮಾಡ್ತಿದ್ದ ಎಸ್ ಮಾಡ್ತಾರೆ ಟೈಪ್ ಆಫ್ ರೀಡಿಂಗ್ ನೀವು ಮಾತಾಡಿ ಮಾಡಿಲ್ಲ ಪಾಯಿಂಟ್ ಹೋಗಿಲ್ಲ ನೀವು ಏನ್ ಮಾತಾಡಿದ್ರಿ. ಇವನ್ ನೀವು ಆನ್ ಯುವರ್ ಓನ್ ಟ್ಯಾಂಪ್ಲೆಟ್ ತರ ಮಾಡಿದ್ರು, ಡಿಸ್ಪ್ಲೇ ಮಾಡಿದ್ರು. ಫಿಗರ್ ತೆಗೆದಲ್ಲಿ ಫೋಟೋ ಹಚ್ಚಿ ಕೆಳಗಿನ ಕ್ಯಾಬಿನೆಟ್ ಮನೆಯಲ್ಲಿ ಕಲಾಗಿ ಮರಾಠಿ ಯಾರು ಲ್ಯಾಂಗ್ವೇಜ್ ಅದು ತಳಗ್ ಬಂದ್ರೆ ಯಾವ್ದಾರ ಪಿಕ್ಚರ್ ಯಾವ್ದು ಹೇಳ್ಬೋದು. ಅದ್ರ ಮ್ಯಾಲ ಕೆಳಗ್ ಬರೋದ್ರಿಂದ ಅದ್ ಬರೀ ಅವ್ರ ಕೈಯಾಗಿ ಕೊಡೋದು. ಅವ್ರಿಗೆ ಒಂದ್ಸರಿ ಎಲ್ಲಾ ಕಡೆ ಶೇರ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಇಲ್ಲ ಅದು ಒಂದ್ ಕಡೆ ಹಚ್ಚುದು ಎಲ್ಲ ಟಾಪ್ ಮುಖ್ಯನ ದಯವಿಟ್ಟು ಎಲ್ಲ ನೋಡಿ ಹೋಗ್ರಿ ಅಂತ ಹೇಳ್ಬೋದು. ಈಗ ಫಾರ್ ದ ಟೀಚರ್ ಟ್ರೈನಿಂಗ್ ಅಲ್ಲ ನಾವು ಇದೆಲ್ಲ ನಮ್ಗೆ ನಾ ಹೇಳೋದು ಯಾಕಂದ್ರೆ ಅದು ಮೋರ್ ಎಫೆಕ್ಟಿವ್ ಆಗ್ಬೇಕು. ಎದಕ್ ಗೊತ್ತಾಗಿಲ್ಲ ಆಮೇಲೆ ಅದು ಯಾರು ನಾವು ಪಿಕ್ಚರ್ ನೋಡ್ತಿರ್ತೇವೆ ಬರೀ ಕೇಳಿದ್ರೆ ಅಷ್ಟು ಆಗೋದಿಲ್ಲ. ಓಕೆ ಸೊ ವಿಲ್ ಗೋ ಅಹೆಡ್ ವಿತ್ ಪ್ರಿನ್ಸಿಪಲ್ ಹೈಸ್ಕೂಲ್. ನನ್ನ ಬಗ್ಗೆ ಮೇಡಮ್ ಹೇಳಾಗ ನಾನು ಜಾಯಿನ್ ಫ್ರಮ್ ಯುಎಸ್ ಮೆಡಿಕಲ್ ಕಾಲೇಜ್ ಅಂಡ್ ಎಜುಕೇಶನ್ ಪೋಸ್ಟ್ ಗ್ರಾಜುಯೇಷನ್ ಅಲ್ಲೇ ಮಾಡೀನಿ. ಅದ್ರ ನಂತರ ಸಿನ್ಸ್ 1997 ಅಲ್ಲಿ ಬೆಳಗಾವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ದು ಹಾಸ್ಪಿಟಲ್ ಐತಿ ಶಾಮೂರು ಟ್ರಾನ್ಸ್ಲೇಷನ್ ಹಾಸ್ಪಿಟಲ್. ಅಲ್ಲೇ ಎಸ್ಟಾಬ್ಲಿಷ್ಮೆಂಟ್ ಇನ್ 1980 ಬೈ ಮೈ ಇನ್ ಲಾಸ್. ನಮ್ಮ ಮನೆಯವರು ಕ್ಯಾಲಿಫೋರ್ನಿಯಾ ವಿಮ್ಸ್ ಕಾಲೇಜ್ ಹೋಗ್ತೈತಿ ಗೌರ್ಮೆಂಟ್ ಕಾಲೇಜ್. ಅಲ್ಲಿ ಅವ್ರು HOD ಇದ್ರು. 2 months back he retired. So we have got a proper medical ground. ನಮ್ಮ ಅತ್ತಿಯವರು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ರು. For her limited area, she used to teach the ladies regarding self independence. ಅಂದ್ರೆ ಸ್ವಂತ ನೀವು ಕಾಲ ಮೇಲೆ ನಿಂತಿರಿ. ಎಲ್ಲಾರ್ಗೂ ಕೆಲಸ ಬರಂಗಿಲ್ಲ, ಎಲ್ಲಾರ್ಗೂ ಎಕ್ಸಾಂಪಲ್ ಕೊಟ್ಟು ಎಲ್ಲಾರ್ಗೂ ಇಂಜಿನಿಯರಿಂಗ್ ಬರಂಗಿಲ್ಲ. ಸರಿ ಒಬ್ಬರಾಶ ಅಡಿಗೆ ಮಾಡೋರಿಗೆ ಅದು ಒಬ್ಬರಾಶ ಅಡಿಗೆ ಮಾಡಿ ನಾನು ನಿಮ್ಗೆ ಸೇಲ್ ಮಾಡಿಕೊಡ್ತೀನಿ. ಯಾರಿಗೆ ಏನ್ ಬರ್ತೈತಿ ಹೊರಗ್ ಬರ್ತೈತಿ ನಮ್ಮ ಹಾಸ್ಪಿಟಲ್ ಆಗಿರ್ತೀವಿ ನಮ್ಗೆ ಒಟ್ಟಿಗೆ ಆಪರೇಷನ್ ಥಿಯೇಟರ್ ಗೌನ್ ಬೇಕಾಗ್ತಾವ, ಕ್ಯಾನ್ವಾಸ್ ಬೇಕಾಗ್ತಾವ. ಆ ಲೇಡೀಸ್ಗೆ ನೀವು ಮಾಡಿ ನಾ ಅದನ್ನ ಪರ್ಚೇಸ್ ಮಾಡ್ಕೊಳ್ತೀನಿ, ನಿಮ್ಗೆ ನಾಲ್ಕು ಆಗ್ತವೆ. ಸೊ ದಟ್ ಸೋಷಿಯಲ್ ಸರ್ವಿಸ್ ಗ್ರೌಂಡ್ ಐ ಗಾಟ್ ಫ್ರಮ್ ಮೈ ಮದರ್ ಇನ್ ಲಾ. ಸೊ ಇದು ಏನಾರೆ ನಾ ಈಗ ವಾಪಸ್ ಭಾಳ ವರ್ಷನಿ ಆಸ್ ಎ ಡಾಕ್ಟರ್ ನಮ್ ಅರ್ನಿಂಗ್ ಭಾಳ ಇರ್ತದೆ. ಖರೆ ನನಗೆ ಅನಿಸ್ತಿಲ್ಲ ಆಫ್ಟರ್ ಮೈ 50 ನಾ ಯಾವಾಗ ಮುಗಿಸ್ತೀನಿ ನಾ ಸಮಾಜಕ್ಕೆ ಭಾಳ ಕೊಡ್ಬೇಕು. ನಾವು ಹಣ್ಣು ಏನಾದ್ರು ಕೊಡ್ಬೇಕಲ್ಲ ಸಮಾಜಕ್ಕೆ ಇದು ಅಂದ್ರೆ ಯಾಕಂದ್ರೆ ಯು ಆಲ್ ಆರ್ ಮಾಸ್ಟರ್ ಸೋಷಿಯಲ್ ವರ್ಕರ್ ಕೋರ್ಸ್. ಸೊ ನಮ್ಗೆ ಕೊಡ್ತೇವೆ ಸೊಸೈಟಿ ವಿ ಹ್ಯಾವ್ ಟು ರಿಟರ್ನ್ ಇಟ್ ಬ್ಯಾಕ್. ಅದು ವಜ್ಜೆ ನಾವು ತಗೊಂಡು ಹೋಗೋದಿಲ್ಲ ಮೇಡಮ್. ಸೊ ಐ ಥಾಟ್ ಐ ಶುಡ್ ರಿಟರ್ನ್ ಇಟ್ ಬ್ಯಾಕ್ ಟು ದ ಕಮ್ಯುನಿಟಿ ವಿಚ್ ಐ ಕ್ಯಾನ್. ನನಗೆ ಏನ್ ಬರ್ತೈತಿ
I can teach the girls. I can teach the ladies about the good hygiene and stuff. So in this way, ನಾನು ಡ್ರೀಮ್ ಜಾಯಿನ್ ಮಾಡಿ ಐ ಆಮ್ ಡೂಯಿಂಗ್ ಆಲ್ ದಿಸ್. ಓಕೆ, ಸೊ ಕಮಿಂಗ್ ಟು ಮೈ ಎಲ್ಲ ನನ್ನ ಬಗ್ಗೆ ಎಲ್ಲ ಹೇಳ್ತೀನಿ. ಕ್ಯೂರಿಯಾಸಿಟಿ ಇರ್ತಲ್ಲ, ಮೇಡಮ್ ಏನ್ ಅದಾವ, ಏನ್ ಮಾಡ್ತಾ ಇದ್ದಾರೆ, ಇಷ್ಟೇ ಹೇಳ್ಕೊಂಡು ಹೋಗ್ತಾರ, ಕೆಲಸ ಮಾಡ್ತೀನಿ. ಸೊ ಅದೇ ಎಕ್ಸ್ಪರ್ಟ್ ಅದೇನಿ, ಚಲೋ ಕೆಲಸನೂ ಮಾಡ್ತೀನಿ, ಮಾತೇನು ಮನುಷ್ಯನ ಟ್ರೀಟ್ಮೆಂಟ್ ಆಗ್ತದೆ. ಎಷ್ಟು ಬಹಳಷ್ಟು ರಿಸಿಕ್ ತಗೊಂಡ್ಬರ್ತಾರ, ಬಿಸಿ ಕೇಳ್ಬಿಡ್ತಿದ್ರು. ಒಂದ್ 5 ಡಾಕ್ಟರ್ ಕಡೆ ಫೀಸ್ ಆಗಿರ್ತಾರ, ಇರ್ತಾರ. ಅವ್ರು ಬರಾಗ ಸಿಂಪಲ್ ಆಗಿರುತ್ತೆ, ಏನೂ ಇಲ್ಲ, ಸಂಡೆ ಕೆಜಿ ನಿಮ್ ಹೆಲ್ತ್ ಇಶ್ಯೂಸ್ ಎಲ್ಲಾ ಕ್ಯೂರ್ ಆಗ್ತಾವ. ಇಷ್ಟ 2 ಸೆಂಟೆನ್ಸ್ ಅವ್ರ ಅರ್ಧ ಕೆಲಸ ಮುಗಿದೋಗ್ಬಿಡ್ತು. ಇಲ್ರಿ ಮೇಡಮ್ ನಮ್ಗೆ ಹಿಂಗ 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಬಿಸಿನೆಸ್ ಹೋಗಂಗಿಲ್ಲಂತಾರು, ಏನೂ ಇಲ್ಲವಾ, ಸಂಡೆ ಕೆಜಿಲು ನಿಮ್ ಕಡೆ ಸೆಲ್ಫ್ ಗ್ರೋತ್ ಆಗೋದು ಪವರ್ ಹೆಚ್ಚಿರ್ತದೆ. ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ 32 ಸೆಲ್ಸ್ ಹೊಸ ತಯಾರು ಮಾಡೋದು ಪವರ್ ಸಣ್ಣ ಹುಡುಗರಿಗೆ ಲೆಸ್ ದನ್ 30 ಹುಡುಗರಿಗೆ ಬಹಳ ಇರ್ತದೆ. ಸೊ ನಿಮ್ಮ ಡಿಸೀಸ್ಗಳ ನಿಮ್ಮ ಪ್ರಾಬ್ಲಮ್ಗಳ ಆರಾಮ್ಸೆ ಹೋಗ್ತಾವೆ. these words as a social worker also, let it be their family problem, let it be their health problem. You are here in the तुम्हारा पता है यार बेटा का ये भी मैडम ने गाड़ी मारता है मैडम ये तो ये वाली घरे टेंपरेरी चल रही स्टार्ट होती है गुट्टू आने के लिए जवाब पा रहे हैं ये यार सेंटेंस में और जीवन में सब यार चलना this is temporary निदान तो फाइनल नहीं आना जीवन वहाँ बदलिया वो देखिए है ना वाली सेंटेंस हाथ से करती दूसरे देवरा ना या सर्टिफिकेट कोड अगर आपकी दिला ना स्ट्रगल माना करें. Okay, so this is the thing. Similar थोड़ा सा करें, then go on writing. आज मुझे आपको बड़ा कुछ एक बात बताऊँ इसमें write. Okay, so first of all, now menstrual hygiene वगैरह तो क्या है? Menstruation वगैरह ना every month का नाम bleed मारते हुए, so to this body क्या होती है? Can be inside. नाजनी मेडिसिन और मैंने को आपका तंगी आवा ऐसे है ना अभी प्रॉब्लम क्या है प्रॉब्लम तो हम फिर को लेना राइट है ना और ओके ये क्या है राइट मानेगा आपको भी बिजनेस तो इंस्ट्रक्शन का एक जगह ना मंथली पीरियड चालू हो 3 to 4 days bleeding पिंगला बोलूं ये चला मंथली या एज में चला आपने ನಾನು ಕೈಯಲ್ಲಿ ಇರುವ ಅದರಲ್ಲಿ ರೌಂಡ್ ಯಾರ್ ಏನ್ ಬರ್ತೀವಿ ಕೈ ಎತ್ತಿ ಹೇಳೋದು ಯಾ ಏಜ್ में चला आपने ಮೆನ್ಸ್ಟ್ರೇಷನ್ ಕೊಟ್ಟಿನ ಏನ ಪ್ರಾಬ್ಲಮ್ 12 to 15 was ideal इनकी गुड़िया 10 years तो मतलब 9 years 10 years तो आना होता है मतलब तो 12 to 15 years 10th बता रहे आप लोग सारे 10th तक 16 years काउंट चलिए ये क्या लगा सकते हैं पेड़ को कंसर्न हो गया इन्हों ऑब्जेक्ट सेंटर मुझे लगा अब शेयर चला होते तो नाउ कंसिडर ಮಾಡೋದು 10 to 17 years अंदर करते हैं नमक आइडिया है कि 12 years Yes, correct. Menarche, because this is a menarche English term. Period चालू आगो to time 12 ರಿಂದ 15 ವರ್ಷ. First point clear. Next this bleeding ಆಗ್ತೈತಿ 3 to 5 days. Not more than that, not less than that. First 2 years. ನೀವು 2 ವರ್ಷ ಬಹಳ ಇಂಪಾರ್ಟೆನ್ಸ್ ಕೊಡ್ತೇವೆ. ಹುಡುಗಿ 10 years ಬಿಟ್ಟರೆ ಅವಾಗ ನನಗೆ ಗೊತ್ತಾ ನಾನು ಪ್ರಾಕ್ಟಿಕಲ್ ನಿಮಗೆ ಎಕ್ಸಾಂಪಲ್ ಕೊಡ್ಕೊಂಡು ಹೋಗ್ತೀನಿ ಅದರಲ್ಲಿ ನಿಮಗೆ ಫಿಕ್ಸ್ ಆಗುತ್ತೆ ಪೇಮೆಂಟ್ ಹುಡುಗಿಗೆ 15 ವರ್ಷದಲ್ಲ ಪಾಠಶಾಲಾ ಆಗಿತ್ತು ಮೇಡಮ್ ಏನ್ ಮಾಡೋದು ಅಂತ ಗೊತ್ತಾ ನಾನು ಏನು ಕಾಳಜಿ ಮಾಡಿದ್ರಿ ಆಗಿದಾಗ್ಬಿಟ್ಟು ರೀಸನ್ ಅದ ಅವ್ರು ಯಾಕೆ ಅದು ಹೇಳ್ತೇನೆ ಆಗಿದಾಗ್ಬಿಟ್ಟು ಆಕೆಗೆ ನೀವು ಹ್ಯಾಂಗ್ ಹೆಲ್ಪ್ ಮಾಡಬೇಕು ಅದ್ ನಾವು ಸ್ವಲ್ಪ ಹೇಳಿ ಅವ್ರ ಕಾನ್ಫಿಡೆನ್ಸ್ ಕೊಡ್ತಾ ಅವ್ರ ಮಕ್ಕಳ ನೀರು ಹಾಕ್ತಿರ್ತಾರ ಹುಡುಗಿ ಆಡು ವಯಸ್ಸಿನ ಪಾಪ ಈಗಿಂದಾಕಿ ಪ್ಯಾರೇಜ್ ಮಾಡ್ಬೇಕಾಗೋದು ನಾನು ದಿವಸ ಇರ್ಬೇಕಾಗೋದು ಕಂಟಿನ್ಯೂ ಅನ್ನೋದ್ರಲ್ಲಿ ಹುಡುಗಿ ಅಂತ ಅಳ್ತಾಳೆ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟ ಕಳ್ಸ್ಬಿಡ್ತೇನೆ ಆಕಿಗೆ ಏನ್ ಹೇಳ್ತೀನಿ ಮತ್ತೊಂದು ಪಾಯಿಂಟ್ ಈಗಾಗಿ ಚಾಲು ಆಗಿತ್ತು ಪಾಲಿ ಪೀರಿಯಡ್ ಈಗ ಚಾಲು ಆದ್ರೂ ಆಕಿ ಹಾರ್ಮೋನ್ ಸಿಸ್ಟಮ್ ಏನಿರ್ತೈತಿ ಬ್ರೈನ್ ಟು ಯೂಟ್ರಸ್ ಓವರೀಸ್ ಆ ಸಿಸ್ಟಮ್ ವರ್ಕ್ ಆಗಕ್ಕೆ ಈ 2 ಬೇಕು ಸಣ್ಣ ವಯಸ್ಸಿನ ಪೀರಿಯಡ್ ಚಾಲು ಆಗೋದು ತಿಂಗಳ
ಚಾಲು ಆಗ್ಬೇಕು. ತಿಂಗಳ 25 ದಿವಸ 30 ದಿವಸಕ್ಕೆ ಬರಾಕ 2 ವರ್ಷ ಕಾಯ್ಬೇಕಾಗ್ತದೆ. ಆ ಹುಡುಗಿ 12 ವರ್ಷ ಮ್ಯಾಚೂರ್ ಆಗ್ತಾಳು, 15 ವರ್ಷ ಆಗ್ತಾಳು, ಅದೇನು ನಾಟ್ ರಿಲೇಟೆಡ್. ಕರೆ ಫಸ್ಟ್ 2 ಇಯರ್ಸ್ ಹುಡುಗಿಯರ ಪಾಳಿ ತಿಂಗಳ ಬರಂಗಿಲ್ಲ. 50-60% ಹುಡುಗಿಯರ ರೆಗ್ಯುಲರ್ ಆಗಾಕ 2 ವರ್ಷ ಬೇಕಾಗ್ತದೆ. ಸೊ ಆ ಹುಡುಗಿ ಅವಾಗ ಮಾಡ್ಬೇಕಾ ಪಾಳಿ ಚಾಲು ಆದ್ರಿಗೆ ಜಾನುವಾರಿಗೆ ಇನ್ನೂ ಬಂದಿಲ್ಲ. ಅದಕ್ಕ ಹುಡುಗಿ ತಗೋತಿರಂಗಿಲ್ಲ. ಅಕ್ಕಿಗೆ ಹೇಳ್ತೀವಿ ಬೆಳವಣಿಗೆ ವಯಸ್ಸಿಗೆ ಅಕ್ಕಿ ಹಾರ್ಮೋನ್ಸ್ ಕರೆಕ್ಟ್ ಆಗಿ ತಾನೇ ಚಾಲು ಮಾಡ್ತೀವಿ. ಕಾನ್ಫಿಡೆನ್ಸ್ ಮಾಡಿರ್ತದೆ, ರಾಂಗ್ ಕಾನ್ಫಿಡೆನ್ಸ್ ಇಲ್ಲ. ಈಗ 18 ವರ್ಷಕ್ಕೆ ಆಯ್ತು, ನಾ ಮೇಡಮ್ ಬಂದು ಹೇಳಬೇಡ, ಏನು ಕಾಳಜಿ ಮಾಡಬೇಡ್ರಿ, ಮಾರ್ಕೆಟ್ ಅವಾಗ ಹೋಗಿ ಬರ್ಲಿ, ಹಂಗಿಲ್ಲ. ಬಿ ಸ್ಪೆಸಿಫಿಕ್ ಅಬೌಟ್ ದ ಏಜ್. less than 50 years ಚಾಲು ಆಗೈತಿ. ಮೊದ್ಲಿನ 1 ರಿಂದ 2 ವರ್ಷ ಪೀರಿಯಡ್ ಇರೆಗ್ಯುಲರ್ ನಡೀತೈತಿ, ಮುಂದೆ ನಡೆಯಲ್ಲ. 3 to 5 days bleeding out ಓಕೆ, 2 ದಿವಸ ಕಮ್ಮಿ ಆಗತಿ ನೋಡಿ, 5 ದಿವಸ ಆಯ್ತು, 7 ದಿವಸ ಆಯ್ತು, ಇನ್ನೂ ಚಾಲು ಐತಿ, ಅದು ನಡೆಯಲ್ಲ. 3 to 5 days ಬಂದ ಎಷ್ಟು ಆಗ್ಬೇಕು ಅಮೌಂಟ್ ಕೊಡ್ತೈತಿ. ಬ್ಲೀಡಿಂಗ್ ಒಂದು ಎಕ್ಸ್ಪ್ರೆಷನ್ ಆಗ ಒಂದು ಗರ್ಲ್ ಒಂದು ಲೇಡಿ ಎಷ್ಟು ಮಾಡಬೇಕಾಗ್ತದೆ. ಓಕೆ, ಟಾಲರೆನ್ಸ್ ಪವರ್ ಬರ್ತೈತಿ. ಎಷ್ಟು ವರ್ಷಕ್ಕೆ ನೀವು 18 ವರ್ಷದ ಆಟನ ನಿಮ್ ಕಡೆ ಟಾಲರೆನ್ಸ್ ಪವರ್ ಹೆಚ್ಚಾಗ್ತದೆ. ಸ್ಕೂಲ್ ಅದು ತಪ್ಸಾಕಂಗಿಲ್ಲ, ಕಾಲೇಜ್ ತಪ್ಸಾಕಂಗಿಲ್ಲ. ಇದಕ್ಕೆ ಓವರ್ಕಮ್ ಮಾಡಕ್ ಏನ್ ಮಾಡೋದು? ಹೊಟ್ಟಿನೂ ಭಾಳ ಬರ್ತೈತಿ. ಕಾಲೇಜ್ ತಪ್ಪಿಸ್ಬೇಕಂತ ಅನ್ಸುತ್ತೆ, ಅವ್ರು ಬಂದ್ಬಿಡ್ತೈತಿ, ಹೊಟ್ಟಿನೂ ಬರ್ತೈತಿ, ಮೇಲೆ ಮೇಲೆ ಎಡಕ್ ಹೋಗ್ಬೇಕು, ಒಂದಕ್ಕೆ ಹೋಗ್ಬೇಕು ಅನಿಸ್ತಿಲ್ಲ. ಪೀರಿಯಡ್ ಪೇನ್ ಬಂದ ಹಂಗ ಆಗ್ತೈತಿ. ಅವಾಗ ಸಿಂಪಲ್ ಆಗಿ ಡೈಲಿ ನೀವು ರುಟೀನ್ ಆಗಿ ಎಕ್ಸರ್ಸೈಸ್ ಮಾಡಿದ್ರಿ, ಯೋಗ ಮಾಡಿದ್ರಿ, ಆಸನಾಸ್ ಮಾಡಿದ್ರಿ, ಚಲೋ ನೀರ್ ಕುಡಿದ್ರಿ 2.5 to 3 liters ಎಲ್ಲ ಹಾಕಿದ್ರೆ ಇದು ಕ್ವಶನ್ ಮಾರ್ಕ್ ಬರೋದಾಗ್ತದೆ. ಚಂದಾಗಿ ನೀವು ಚಲೋ ನೀತಿ ಹಾಕು, 6 ರಿಂದ 7 ತಾಸು ಚಲೋ ನೀತಿ ಮಾಡಿದ್ರಿ, ಊಟ ಸರಿಯಾಗಿ ನ್ಯೂಟ್ರಿಷನ್ಸ್ ಕೂಡ ತಗೊಂಡ್ರಿ, ಟಾಲರೆನ್ಸ್ ಪವರ್ ಇಮಿಡಿಯೇಟ್ ಬಂದ್ಬಿಡ್ತೀವಿ. ಒಂದೊಂದು ಹುಡುಗಿಯರಿಗೆ ಜರಾಟ್ ದುಃಖೆ ಅಂತಾರೆ. ಜರಾಟ್ ದುಃಖೆ ಸಮೇತ ಸುಟ್ಟಿ ಬರುತ್ತೆ ಮೇಡಮ್, ನಾವು ಸುಟ್ಟಿ ಮಾಡಂಗಿದ್ರೆ ನಾ ಸ್ಕೂಲಿಗೆ ಹೋಗ್ತೇನೆ. ಯಾಕಂದ್ರೆ ಆ ಹುಡುಗಿ ಯೋಗ ಮಾಡ್ತಿರ್ತೈತಿ, ಡೈಲಿ ಜಾಗಿಂಗ್ ಮಾಡ್ತಿರ್ತಾಳ, ಎಕ್ಸರ್ಸೈಸ್ ಮಾಡ್ತಿರ್ತಾಳ, ಆಕಿ ಕಡೆ ಟಾಲರೆನ್ಸ್ ಪವರ್ ಹೇಳ್ತೈತಿ. ಅದಕ್ಕೆ ನಾ ಬಂದ್ ಕೂಡಲೇ ಎಕ್ಸರ್ಸೈಸ್ ಮಾಡಿ ನಾಷ್ಟ ಯಾರು ಮಾಡ್ಯಾರಿ ಅಂತ ಕೇಳಿದ್ರೆ ಸಣ್ಣ ವಯಸ್ಸಿನಾಗ ನಿಮ್ಗೆ ನಾವು ಕರೆಕ್ಟ್ ಗೈಡೆನ್ಸ್ ಕೊಡ್ಬೇಕು. ಸೊ ಬೇಗ ಹೆಂಗ್ ಬಿಲೀವ್ ಮಾಡ್ತೀವಿ, ಮತ್ತೇನ್ ಮಾಡೋದು? ಹೊಟ್ಟಿನೂ ಬಂದಿರ್ತವ, ಬರೀ ಮಕ್ಕೊಂಡು ಹೋಗ್ತೈತಿ, ಒಂದ್ ವಿಧಿ ಆದ್ರೂ ಸ್ವಲ್ಪ ಕಮ್ಮಿ ಆಗ್ತೈತಿ. ಕ್ರಾಂತಿ ಏನೇನ್ ಮಾಡ್ತಾರೆ ಎಲ್ಲಾರು? ನೀವೇನ್ ಮಾಡ್ತೀರಿ ಹೇಳಿ, ಏನ್ ಮಾತಾಡ್ರಿ ಮತ್ತೆ ಈ ಕಾಲೇಜ್ ಹೋಗ್ತಿಲ್ಲ, ಸಮಟೈಮ್ಸ್ ನಿಮ್ ಕಡೆ ಇರ್ಬೋದು ಇರ್ಲಿಕ್ಕಿಲ್ಲ. ಏನ್ ಮಾಡ್ತಾರೆ ಅರೆ ಹಂಗ ಸರ್ ಮಾಡ್ಬೋದು ಏನಾರ ಮಾಡ್ತಾರೆ. ಅಂದ್ರೆ ಆಗ್ಲಿಲ್ಲ ಮತ್ತೆ ಮತ್ತೆ ಅದರ ಪ್ರೊಟೆಕ್ಷನ್ ಇರ್ತದೆ, ಪೇರೆಂಟ್ಸ್ ಕಮ್ಮಿ ಆಗ್ತದೆ. ಮತ್ತೆ ಚಾಕ್ಲೇಟ್ ಇಸ್ ಆಲ್ಸೋ ಬೆಸ್ಟ್ ಆಪ್ಷನ್, ಅದ್ರಾಗ ಫ್ಲೇವರೈಸೇಷನ್ ಕಮ್ಮಿ ಆಗ್ತದೆ. ಮತ್ತೆ ಓಕೆ, ಮತ್ತೆ ಓಕೆ ಅದು ಮಾಡ್ತೀನಿ. ಮತ್ತೆ ನಾನು ಅಪ್ರದೇನೆ ಏನ್ ಮಾಡ್ತಿದ್ದೀನಿ, ಒಂದೇ ಟ್ಯಾಬ್ಲೆಟ್, ಆ ಟ್ಯಾಬ್ಲೆಟ್ ಗೊತ್ತಿರ್ತಿ ಯಾಕೆ ಯಾರಿಗೂ ಗೊತ್ತಿಲ್ಲ, ಪೆಪ್ಟಾಸ್ ಯಾರು ಹೇಳಿದ್ರು? ಒಂದು ಟ್ಯಾಬ್ಲೆಟ್ ಆಫ್ ಪೆಪ್ಟಾಸ್ ಪಾಸ್ ನಿಮ್ಗೆ ಆ ಪೀರಿಯಡ್ ಸೇವ್ ಮಾಡ್ತೀವಿ. ಒಂದು ಟ್ಯಾಬ್ಲೆಟ್ಲೆ ನಿಮ್ಗೆ ಏನು ಸೈಡ್ ಎಫೆಕ್ಟ್ ಬರಂಗಿಲ್ಲ, ಕಿಡ್ನಿ ಫೇಲ್ ಆಗಿಲ್ಲ, ಲಿವರ್ ಫೇಲ್ ಆಗಿಲ್ಲ. ಒಂದು ತಿಂಗಳಿಗೆ ಒಂದು ಟ್ಯಾಬ್ಲೆಟ್ ಓಕೆ. ಒಂದಕ್ಕಿಂತ ಹೆಚ್ಚು ತಗೊಂಡು ಡಾಕ್ಟರ್ ಹೋಗ್ಬೇಕು. ಏನ್ ಮಾಡ್ಬೇಕಂದ್ರ ನಿಮ್ಗೆ ಎಕ್ಸಾಂಪಲ್ ನೀವು ಯಾಕೆ ಬರ್ತೈತಿ ಪೀರಿಯಡ್ ಟೈಮ್ ಕೇಳೋರು, ಯಾರು ಶಾಲೆಗೆ ಭಾಳ ಶಾಲೆ ನೀವು ಹೋಗ್ತಾರೆ ಸ್ಕೂಲ್ನಾಗ ಗ್ರೂಪ್ನಾಗ ಹೋದ್ಕೂಡ್ಲೆ ಪ್ರತಿನೂ ಬರ್ತೈತಿ. ಯಾಕೆ ಬರ್ತೈತಿ ಅನ್ಸಿರ್ಬೇಕು ಬರ್ತಾರೆ. ಎಕ್ಸ್ಪರ್ಟ್ ಯಾವಾಗ ನಿಮ್ಗೆ ಬಂದಾಗ ನಿಮ್ ಕಡೆ ಕ್ಯೂರಿಯಾಸಿಟಿ ಬೇಕು. ನಾ ಹೇಳಾಗ ನೀವು ಕ್ವಶನ್ಸ್ ಆನ್ಸರ್ ಕೊಡಕ್ಕೆ ಮಾಡೋ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತೇನೆ. ಪೇನ್ ಯಾಕೆ ಬರ್ತೈತಿ ನಾವು
ಗರ್ಭಾಶಯದಿಂದ ಏನ್ ಬರ್ತದೆ ಹೊರಗ ಬ್ಲಡ್ ಬರ್ತದೆ ಒಳಗ್ ತಯಾರಾಗಿತ್ತು ತೊಳ್ಕೊತಿರ್ತಿದ್ದೆ ಇವಾಗ ದಿನ ಬಿಟ್ಟಿಂಗ್ ಆಗ್ತಿದ್ ಇವಾಗ ಇಲ್ಲ ಕಲೆಕ್ಟ್ ಆಗ್ತೈತಿ ಒಳಗೆ ಕಲೆಕ್ಟ್ ಆಗಿದ್ದು ಹೊರಗ್ ಬರಾಕ್ತಿತ್ತು ಹೊರಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಗರ್ಭಾಶಯ ಇಟ್ಕೋಬೇಕಾದ್ರೆ ಸ್ವಲ್ಪ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಹೊರಗ್ ಬರೋದು ಬ್ಲಡ್ ಎಕ್ಸಾಂಪಲ್ ಒಂದು ಹಸಿಗೆ ಟಾಯ್ಲೆಟ್ ಹೇಳ್ತಾರೆ ನೀವೇನ್ ಮಾಡ್ತೀರಿ ಒಂದು ಸ್ವಲ್ಪ ಹೇಳ್ತೀರಿಲ್ಲ ಹಿಂಡಾಕತ್ತಿದ್ರ ಆ ಟಾವೆಲ್ ಜೀವ ಆಯ್ತಂತ ಏನ್ ಮಾಡ್ತಿದ್ರು ಅಲ್ಲ ಗರ್ಭಾಶಯ ಹಿಂದಕ್ಕೋ ಸಂಬಂಧ ಅದ್ರ ಆಜುಬಾಜು ಏನ್ ನರ ಇರ್ತಾವು ಅವ ಸ್ಟಿಮ್ಯುಲೇಟ್ ಆಗ ಹೊಟ್ಟಿ ನೋವ ಬ್ಯಾಕ್ ಇರ್ತ ಮುಂದ ಇರ್ತ ಎರಡು ಕಡೆ ಬರ್ತದೆ ಇದು ಯಾಕೆ ಬರ್ತೈತಿದ್ದೇನ ಗರ್ಭಾಶಯ ಸ್ವರ್ಗಕ್ಕ ಟೈಟ್ ಮಾಡ್ಕೊಳ್ಳೋದು ಲೂಸ್ ಮಾಡೋದು ಟೈಟ್ ಮಾಡೋದು ಲೂಸ್ ಮಾಡೋದು ಮಾಡಲ್ಲ ಏನಾದ್ರು ಒಂದು ಪೈಪ್ ಬ್ಲಾಕ್ ಹೋಗುದು ನೀವೇನ್ ಮಾಡ್ತೀರಿ ಇವತ್ತು ಹೊರಗೆ ತೆಗಿತೀರಿ ನಾವು ಮಾತಾಡ್ತೀವಿ ಏನ್ ಯಾವ ಏಜ್ ಹೇಳಿ ಎಷ್ಟು ಯೂಸ್ ಆಗಬೇಕು ನಡೆಯಂಗಿಲ್ಲ ಮೋರ್ ದೆನ್ ನಡೆಯಂಗಿಲ್ಲ ಆದ್ರೆ ಆಜುಬಾಜುಗೆ ನಮ್ದು ಸರ್ವಿಸ್ ವಜಾನ ಸಿಕ್ರೇಷನ್ ಆಡ್ ಆಗ್ತದೆ ಮತ್ತೇನಾಗ್ತದೆ ಸೀರೆ ತನಕ ಹೊಟ್ಟಿ ನೋವು ಬರ್ತದೆ ಹೊಟ್ಟಿ ನೋವು ಬಂದ್ರೆ ಏನ್ ಮಾಡೋದು ನೀವೇ ಮಾತಾಡೋದ್ರಲ್ಲಿ ಯೋಗ ಮತ್ತೆ ವ್ಯಾಯಾಮ ಮಾಡ್ಬೇಕು ಊಟ ಮತ್ತು ಒಂದು ಟ್ಯಾಬ್ಲೆಟ್ ಯಾವ್ದು MEFTALSPAS ಮೆಟಾಸ್ಪಾಸ್ ಒಂದು ಹುಡುಗಿ ವೆರಿ ಸೇಫ್ ಆ ಹುಡುಗಿಗೆ ಒಂದು ಹುಡುಗಿ ಹೆಣ್ಣು ಸುತ್ತಾಕುದು ಸಂಜಿಗೂ ಬೇಕಾದ್ರು ಮರದಿವ್ಸ ಬೇಕಾದ್ರು ನಡೆಯಂಗಿಲ್ಲ ಡಾಕ್ಟರ್ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಬೇಕು ಆ ಹುಡುಗಿ ಅವಾಗ ಯಾವ ಬೇಕಾಗ್ತದೆ ಇಲ್ಲ ಫಸ್ಟ್ 3 days ಏನು ಹೋಗ್ತೈತಿ ಕ್ಲಾಸ್ ಅಲೌಡ್ ಐತಿ ಅದಕ್ಕಿಂತ ಹೆಚ್ಚು ಹೋಗಾಕತ್ತು ಏನ್ ರಕ್ತ ಕಮ್ಮಿ ಆಗಿ ಅನಿಮಿಯಾ ಆಗ್ತೈತಿ ನಾಟ್ ಅಲೌಡ್ ಡೈಲಿನ ಕ್ಲಾಸ್ ಹೋಗಾಕತ್ತವು ಬಹಳಷ್ಟು ಪ್ಯಾಡ್ಸ್ ಚೇಂಜ್ ಮಾಡಾಕತ್ತಿ ಓಕೆ ಏನಂತ ರೀಸನ್ ಹೇಳಿ ಯಾಕೆ ಏನು ಬರ್ತೈತಿ ಗರ್ಭಾಶಯ ಮಾಡ್ಕೊತಿತ್ತು ಸ್ವಲ್ಪ ಹಿಡಿಯೋದು ಲೂಸ್ ಮಾಡೋದು ತರ ಒಂದ ಹಿಡಿಸ್ಕೊತೀವಿ ಅದರಿಂದ ಪೇನ್ ಒಂದ್ ವಯಸ್ಸಾಗಣ ನಮ್ ಕಡೆ ಏನ್ ಬರ್ತೈತಿ ಅದರಿಂದ ಪೇನ್ ಕಮ್ಮಿ ಆಗ್ತೈತಿ ನಮ್ ಕಡೆ ಟಾಲರೆನ್ಸ್ ಪವರ್ ಬೆಳಿತೈತಿ ಸಹನ ಶಕ್ತಿ ಬೆಳಿತೈತಿ ಅದರಿಂದ ನಿಮ್ಗೆ ಪೇನ್ ಕಮ್ಮಿ ಆಗ್ತೈತಿ ಎಲ್ಲಾ ಪಾಯಿಂಟ್ಸ್ ಕ್ಲಿಯರ್ ಇದೆಲ್ಲ ನಾರ್ಮಲ್ ಹೇಳ್ಕೊತಿದ್ವಿ ನಾ ಅಡ್ಮಿಟ್ ಏನು ಕ್ವಶನ್ ಈಗ ಟಾಪಿಕ್ ಯಾವ್ದು ಈಗ ಹೇಳ್ರಿ ನಾ ಆಮೇಲೆ ಅಬ್ನಾರ್ಮಲ್ ಕಡೆ ಹೊರಟೇನಿ ಯಾರ ಕಡೆ ಕ್ವಶನ್ ಇದ್ರೆ ಕೇಳಿ ಎಲ್ಲರೂ ನಾ ಕೇಳಿ ಇಷ್ಟೊಳಗೆ ಯಾರ ಕಡೆ ಕ್ವಶನ್ ಇದ್ರೆ ಕೇಳಿ ಬಿಂದಾಸ್ ಕೇಳಿ ಬಿಂದಾಸ್ ರೆಡಿಷನ್ ಬೇಕು ಕಲೆಕ್ಟ್ ಸ್ವಲ್ಪ ಬ್ರೌನ್ಸ್ ವೆರಿ ಗುಡ್ ಕ್ವಶನ್ ಕ್ಲಾಸ್ ಬ್ಲ್ಯಾಕಿಶ್ ಹೋಗಾಕತ್ತೈತಿ ಪ್ಲೀಸ್ ಕನ್ಸಲ್ಟ್ ಡಾಕ್ಟರ್ ಯಾವ ಹುಡುಗಿ ಬರೇ ಅಡಗಿರ್ತಾಳ ತಿನ್ನೋದ ಒಂದು ಕಾಲೇಜ್ ಬಂದ ಮಾಡೋದು ಅಭ್ಯಾಸ ಮಾಡೋದು ಏನಿಲ್ಲ ನೋಡ್ಕೊಂಡ್ಬಿಡುದು ಅಪ್ಪ ಹೇಳೋದೈತಿ ಅವು ಹೇಳೋದಿಲ್ಲ ಅಪ್ಪ ಹೇಳೋದೈತಿ ತುಂಬ ಬರೋದಿಲ್ಲ ಈಗ ಅದರಿಂದ ಆಕಿದ ಆಕ್ಟಿವಿಟಿ ಕಮ್ಮಿ ಆಗಾನ ಕಲರ್ ಆಫ್ ದ ಬ್ಲಡ್ ಟರ್ನ್ ಇಂಟು ಬ್ಲ್ಯಾಕ್ ನಮಗೆ ರೆಡ್ ಫ್ರೆಶ್ ರೆಡ್ ಬೇಕು ಇವನ್ ಪ್ಲಾಟ್ ಬೇಕು ಅವು ಕಲರ್ ರೆಡಿಶ್ ಸ್ವಲ್ಪ ಬ್ಲ್ಯಾಕಿಶ್ ಭಾಳ ಫ್ರೆಶ್ ಇರಲ್ಲ ಓಕೆ ಮುಂದೆ ಏನು ಸ್ಟಾರ್ಟ್ ಸ್ವಲ್ಪ ಇಂಗ್ಲಿಷ್ ಇರ್ತೈತಿ ಆಮೇಲೆ ಚಲೋ ಫ್ಲೋ ಚಾಲು ಮಾಡಿ ವೆರಿ ಗುಡ್ ಕ್ವಶನ್ ವಿ ಕಾಲ್ ದಿಸ್ ಆಸ್ ಅ ಪ್ರಿಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಬಹಳಷ್ಟು ಹುಡುಗಿಯರು ಬರ್ತಾರ ವಾಮಿಟಿಂಗ್ ಆಗ್ತೈತಿ ಲೂಸ್ ಮೋಷನ್ ಆಗ್ತೈತಿ ಮನ್ಯಾಗ ಚಿಡ್ಚಿಡ್ ಮಾಡ್ತಾರ ಅವ್ರ ಮೇಲೆ ಶಿಫ್ಟ್ ಮಾಡೋದು ಅಂಟಮ್ರ ಮೇಲೆ ಶಿಫ್ಟ್ ಮಾಡೋದು ಭಾಂಡೆಗಳು ಒಯ್ಯೋದು ಎಲ್ಲ ಮಾಡ್ತಾರ ಅದಕ್ಕ ಮೂಡ್ ಸ್ವಿಂಗ್ ಅಂತೇಳಿ
is because of hormonal changes. ಖರೆ ಅದು ಓವರ್ಕಮ್ ಸಿಂಪಲಿ ಮಾಡೋದು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಡೈಲಿ ಎಕ್ಸರ್ಸೈಸ್ ಪ್ರಾಪರ್ ಏನ್ ಹೇಳಿದ್ರಿ ಅದೆಲ್ಲ ಫಾಲೋ ಮಾಡಿದ್ರಿ ಎಲ್ಲ ಕಮ್ಮಿ ಚಿಟ್ಟು ಬರೋದು ಕಮ್ಮಿ ಆಗ್ತೈತಿ, ವಾಂತಿ ಬರೋದು ಕಮ್ಮಿ ಆಗ್ತೈತಿ, ತಲೆ ನೋವು ಹೋಗ್ತೈತಿ, ಎಲ್ಲ ಹೋಗ್ತೈತಿ ಜಸ್ಟ್ ಹ್ಯಾವಿಂಗ್ ಅ ಪ್ರಾಪರ್ ಲೈಫ್ ಸ್ಟೈಲ್. ಅದೇನ ಚಂದ ಹೇಳ್ಬೋದು. ವೆರಿ ಗುಡ್ ಕ್ವಶನ್. ಮೇಘಾ. ನೆಕ್ಸ್ಟ್ ನಾರ್ಮಲ್ ಅಂತ ಕೇಳಿ ಅಬ್ನಾರ್ಮಲ್ ಮಾಡಿ ಬರ್ತದೆ. ಅಬ್ನಾರ್ಮಲ್ ಮಾಡಿ ಮಾತ್ರ ಬಹಳಷ್ಟು ಕ್ವಶನ್ ನೀವು ಕೇಳಬಹುದು. ಓಕೆ ಅರ್ಥ ಬರ್ತದೆ. Right decision are not considered. Now come just to have a normal set and menstrual set. In now looking point the right decision touch. Okay, so cycle regular avella adena clear ಆಗ. ಈ irregular cycle ಅಂದ್ರೆ ಏನ? ಒಂದರೆ ಲಘು ಬರ್ಬೇಕು. ಎಷ್ಟು ದಿವಸಕ್ಕಿಂತ ಮೊದಲು ಬರ್ಬೇಕ? 25 ದಿವಸಕ್ಕಿಂತ ಮೊದಲು ಬರಾತೈತಿ, 35 ದಿವಸ ಆದ್ರೂ ಬರ್ಬಾರ್ದು. ಅದ irregular. 15 ದಿವಸಕ್ಕೆ ಬರಾಕತ್ತೈತಿ. ಫಸ್ಟ್ 1 ಡೇ 2 ಸಲ ಅಲೋಡ್ ಮಾಡ್ತೀವಿ. ಇಮಿಡಿಯೇಟ್ ನಾವು ಟ್ಯಾಬ್ಲೆಟ್ ಚಾಲು ಮಾಡಂಗಿಲ್ಲ. ನೀನ್ ನೋಡ್ಕೋಪಿ ಏನ್ ತಪ್ಪಿ, ನೀ ಏನ್ ಮಾಡಾಕತ್ತಿ, ಏನ್ ಮಾಡ್ತಿದ್ದ ಬಿಟ್ಟಿ ಏನ್ ಮಾಡು, ಮಾಡಾಕತ್ತಿ ಈಗ ಬಿಟ್ಟಿ ಅನ್ನ ನಿನ್ ಪ್ರಾಬ್ಲಮ್ ಆಗತ್ತೆ. ಮಾಡಿ ನಾವು ಅವ್ರಿಗೆ ಪೀರಿಯಡ್ ಇರೆಗ್ಯುಲರ್ ಕಾರಣ ಏನೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತೈತಿ ಒಳಗ್ ಮ್ಯಾಕ್ಸಿಮಮ್. ಸ್ವಲ್ಪ ಸ್ಟ್ರೆಸ್ ಇರ್ತಾವ. ಒಂದೊಂದು ಹುಡುಗಿಯಾರಿಗೆ ನಾವು ಕೇಳ್ತೀವಿ 2 ತಿಂಗಳ ಆಗ್ತದೆ, 3 ತಿಂಗಳ ಬರವ ಆಗ್ತದೆ, 15 ದಿವಸ ಬರಾಕ್ತೈತಿ. ಈಗ ಏನ್ ಹುಡುಗಿಯಾರ 20-23 ಇಯರ್ಸ್ ಅವ್ರಿಗೆ ನಾವು ಕೇಳ್ತೇವೆ ಮನಿ ಬಿಟ್ಟು ಹೊರಗೆ ಬಂದಿಲ್ವಾ? ಹೌದ್ರಿ ಮೇಡಮ್, ನಾವು ಹಾಸ್ಟೆಲ್ ಇರ್ತೇವೆ. ನಮ್ಮ ಎನ್ವೈರನ್ಮೆಂಟ್ ಯಾವ ಎನ್ವೈರನ್ಮೆಂಟ್ ನಾವು ಓದಿದ್ದೆ ಎಷ್ಟು ವರ್ಷ ಆ ಚೇಂಜ್ ಆದ್ಮೇಲೆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗಿ ಪೀರಿಯಡ್ ಬರಂಗಿಲ್ಲ. ಬರಾಕಿ ನಾವು ಫುಲ್ ಡೌನ್ ಮಾಡಿದ್ವು, ಏನು ಆಗಂಗಿಲ್ಲ, ಇದು ಲೈಫ್ ನಿಮ್ ಕರಿಯರ್ ಡೆವಲಪ್ಮೆಂಟ್ ಸಲುವಾಗಿ ಬಂದಿವಿ ಇಷ್ಟ ಹೇಳಿದ್ರೂ ಅವ್ರೊಳಗೆ ಚೇಂಜಸ್ ಆಗಲ್ಲ. ಸಮಟೈಮ್ಸ್ ಅವ್ರು ನಾವು ಮೆಡಿಸಿನ್ ಕೊಡ್ಬೇಕಾಗ್ತದೆ ರೆಗ್ಯುಲರ್ ಮಾಡಾಕ. ಅದು ಡಿಪೆಂಡಿಂಗ್ ಆನ್ ಹರ್ ಹೆಲ್ತ್ ಕಂಡೀಷನ್. ಪೀರಿಯಡ್ ಇರೆಗ್ಯುಲರ್ ಆಗತೈತಿ, ಬರವ್ ಆತು, ಅದನ್ನ ದಪ್ಪ ಆಗತ್ತಾಳು, ಮುಖದ ಮೇಲೆ ಇಲ್ಲಿದ್ದು ಪಿಂಪಲ್ಸ್ ಬರಾಕವು, ಆಕಿಗೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗ್ತೈತಿ. ಆಕೆ PCOS ಬಿದ್ದಿರ್ತಾವ. ಮತ್ ಬಹಳಷ್ಟು ಬ್ಲೀಡಿಂಗ್ ಆಗತೈತಿ, 15 ದಿವಸಕ್ಕ ಬರಾಕತೈತಿ, ಹಿಮೋಗ್ಲೋಬಿನ್ ಡೌನ್ ಆಗತೈತಿ, ಮೈಯಾಗ ರಕ್ತ ಕಮ್ಮಿ ಆಗೈತಿ, ಕೂದಲ ಉದುರಾತಾವು, ಎಲ್ಲಾ ಪೇನ್ ಕಾಣಕತ್ತಾಳು, ಎಲ್ಲ ಏನು ಹೋಗೋದ್ರಿ ಟೀಚರ್ ಕಳ್ಸಿದ ಅಂದ್ರೆ ಆಕಿ ಹಿಮೋಗ್ಲೋಬಿನ್ ಡೌನ್ ಆಗೈತಿ. ಸೊ ಅಂತ 2 ಹುಡುಗರಿಗೆ ನಾವು ಟ್ರೀಟ್ ಮಾಡ್ಬೇಕಂತ. ಹಿಮೋಗ್ಲೋಬಿನ್ ಎಷ್ಟು ಇರ್ಬೇಕಂತ ಬಾಡಿ ಒಳಗ? ಹಿಮೋಗ್ಲೋಬಿನ್ ಆಗಿ ಗೊತ್ತೈತಿ, ಮೈಯಾಗ ರಕ್ತ ಎಷ್ಟು ಐತಿ ಚೆಕ್ ಮಾಡೋದು ಅಂತ ಪ್ಯಾರಾಮೀಟರ್. ಎಷ್ಟು ಇರ್ಬೇಕು ನಮ್ಗ ಗೊತ್ತಿಲ್ಲ. 12 ಗಿಂತ ಮ್ಯಾಲ 11ರಿಂದ 13 ಇಂಡಿಯನ್ ಲೆವೆಲ್ ನಡೀತೈತಿ. 15 ಇಂಪಾಸಿಬಲ್, 11ಗಿಂತ ಕೆಳಗಿತ್ತು ನೋಡ್ಬೋದು. ಪೀರಿಯಡ್ ಟೈಮ್ ಹೆವಿ ಬ್ಲೀಡಿಂಗ್ ಆಗಿ ಮೈಯಾಗ ರಕ್ತ ಕಮ್ಮಿ ಆಗ್ತಂದ್ರೆ ಹಿಮೋಗ್ಲೋಬಿನ್ ಡೌನ್ ಆಗ್ತದೆ. ಅದು ನಾವು ಲಕ್ಷ ಕೊಡ್ಬೇಕಾಗ್ತದೆ. ಓಕೆ, ಸೊ ಇರೆಗ್ಯುಲರ್ ಪೀರಿಯಡ್ ಈ ಪಾಯಿಂಟ್ ಎಲ್ಲ ಕ್ಲಿಯರ್ ಆಯ್ತು. ಯಾಕೆ ಹೇಳಕತ್ತೀನಿ PCOS ಬಗ್ಗೆ ಫೋಕಸ್ ಐತಿ. ಈಗ ಯಾವಾಗ ನಾವು ಕಂಡಕ್ಟ್ ಮಾಡ್ತೇವೆ ಸೆಷನ್ಸ್, ಮೆನ್ಸ್ಟ್ರುಯಲ್ ಹೈಜೀನ್ ನೋಡಿ PCOS ನಾವು ಟಚ್ ಮಾಡ್ತೀವಿ. ಓಕೆ ಓಕೆ, ಸೊ ಇದೆಲ್ಲ ಪೀರಿಯಡ್ ಇರೆಗ್ಯುಲರ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಆಮೇಲೆ ವೈಟ್ ಡಿಸ್ಚಾರ್ಜ್ ಕೂಡ ಮಾಡೋದು. ವೈಟ್ ಡಿಸ್ಚಾರ್ಜ್ ರೀಸನ್ ಏನೈತಿ ಗೊತ್ತೈತಿ? ನಮ್ ಫೇಸ್ ಮೇಲೆ ಎಷ್ಟು ಕೂತದ, ದೇವ್ ಎಷ್ಟು ಕೂತ ಇಟ್ಟಾಗ ಎಟ್ಟದ ಹೇಳ್ರಿ, 2 ಕಿವಿ, 2 ಮುಖ, 1 ಬಾಯಿ, ಇಷ್ಟು ಕೂದಲಾವ್ ಕೂತು ಹಂಗ್ ಕೆಳಗೋದಾವಿಲ್ಲ ಅದಾವ. ಒಂದ ಪೀರಿಯಡ್ ಒಂದ ಮೋಷನ್ ಪಾಸ್ ಮಾಡೋದು ಏನ್ಸ್ ಅಂತ 3 ಓಪನಿಂಗ್ಸ್ ಅದಾವ. ನಾವೀಗ ಕೆಳಗಿನ ಆಮೇಲೆ ಹೇಳ್ತೇವೆ, ಮ್ಯಾಲಿಂದ ಹೇಳ್ತೇವೆ. ನೀವು ಗಾಡಿ ಮೇಲೆ ಹೊಂಟೇರಿ, ಸೈಕಲ್ ಮೇಲೆ ಹೊಂಟೇರಿ, ಓಡಾಕತ್ತೇರಿ, ದೊಡ್ಡ ಬಿರುಗಾಳ ಬಂದೈತಿ, ಚೆನ್ನಾಗಂದ ಡಸ್ಟ್ ಪಾರ್ಟಿಕಲ್ ಹೋಗಲ್ಲ, ಏನ್ ಮಾಡ್ತೈತಿ ಕಣ್ಣೀರ್ ಬರ್ತಾವಿಲ್ಲ, ತಗೊಂಡು ವರ್ಷ ಚಾಲು ಮಾಡ್ತೀರಿಲ್ಲ. ಯಾಕೆ ಮಾಡ್ತೀವಿ? ಕಣ್ಣೀರ್ ಯಾಕೆ ಬರ್ತಾವ? ಡಸ್ಟ್ ಪಾರ್ಟಿಕಲ್ ಹೋಗ್ಸಾಕ. ಎಷ್ಟು ನ್ಯಾಚುರಲ್ ಮೆಕ್ಯಾನಿಸಮ್ ಐತಿಲೋ ಕಣ್ಣ ಸೇಫ್ ಮಾಡಾಕ. ಹ್ಯುಮ್ಯಾನಿಟಿ ಆದ್ರೆ ಏನ್ ಬರ್ತದ? ಮುಖದಿಂದ ಬರ್ತೈತಿಲ್ಲೋ ಬ್ಯಾಕ್ಟೀರಿಯಾ, ವೈರಸ್ ಹುಸ್ಸಾಕ ದೇವ್ರು ಆಲ್ರೆಡಿ ನಮ್ಗೆ ಇಷ್ಟು ಮೆಕ್ಯಾನಿಸಮ್ ಕೊಟ್ಟಾನ. ಕಿವ್ಯಾಗ ಏನ್ ಬರ್ತೈತಿ? ವ್ಯಾಕ್ಸ್ ಬರ್ತೈತಿಲ್ಲೋ. ಹಿಂಗ
ಇದು ಎಕ್ಸಾಂಪಲ್ ನಾನು ನಿಮ್ಗೆಲ್ಲ ತಿಳಿಲಿ ಅಂತ ಕೊಟ್ಟೇನೆ. ವೈಟ್ ಡಿಸ್ಚಾರ್ಜ್ ಯಾಕೈತೆಪ್ಪ ಅದಕ್ಕೆ ರೀಸನ್ ಈಗ ಪ್ರೊಟೆಕ್ಷನ್ ಐತೆ ನಮಗ ಕಣ್ಣಿಗೆ ಮೂಗಿಗೆ ಅದು. ಆ ತರ ನಮ್ಗ ಪ್ರೈವೇಟ್ ಪಾರ್ಟ್ ಸಿಕ್ರೇಷನ್ ಕೊಟ್ಟ ಪ್ರೈವೇಟ್ ಪಾರ್ಟ್ ಯಾವತ್ತೂ ಸೇಫ್ ಇಡಾಕ ಮಿನಿಮಮ್ ಸಿಕ್ರೇಷನ್ ಇರಬೇಕು, ಹೊರ ಇರಂಗಿಲ್ಲ. ಸಿಕ್ರೇಷನ್ ಅಂದ್ರೆ ಏನ, ವೈಟ್ ಡಿಸ್ಚಾರ್ಜ್ ಅಂದ್ರೆ ಏನ, ವಜೈನಾ ಕಡೆ ಸರ್ವಿಕ್ಸ್ ಕಡೆ ಗ್ಲ್ಯಾಂಡ್ಸ್ ಇರ್ತಾವ. ಗ್ಲ್ಯಾಂಡ್ಸ್ ಅಂತ ಗುಂಟ ಏನಿರ್ತಾವ, ಕುಂಚಿ ತಿಂದ ಕೂಡಲೇ ಏನ್ ಬರ್ತೈತಿ ಬಾಯಾಗ, ಬರ್ತೈತಿಲ್ಲೋ ಎಲ್ಲಿ ಬರ್ತೈತಿ, ಮುಗಿಸ್ತಿಲ್ಲ ಕುಂಚಿ ತಿನ್ನೋಣ, ಇಲ್ಲ ಗ್ಲ್ಯಾಂಡ್ ಐತೆ. ಅದೇ ತರ ಎಲ್ಲಾ ಕಡೆ ಗ್ಲ್ಯಾಂಡ್ಸ್ ಇರ್ತಾವ ನಮ್ಮ ಕಡೆ, ಪ್ರೊಟೆಕ್ಟಿವ್ ಗ್ಲ್ಯಾಂಡ್ಸ್. ಈಗ ಏನಿರ್ತೈತಿ, ಇಲ್ಲೇ ಟಾನ್ಸಿಲ್ ಕೇಳ್ತೈತಿ, ಸಾಮಾನ್ಯ ಏನಾಗ್ತೈತಿ, ಡಾಕ್ಟರ್ ಏನಂತ ಟಾನ್ಸಿಲ್ ದೊಡ್ಡ ಆಗ್ಯಾವ ಒಂದ್ಸರಿ ಮಾಡಿ ಯಾಕೆ ಕೇಳಿರ್ಬೇಕು. ಆ ತರ ನಮ್ ಕಡೆ ಪ್ರೈವೇಟ್ ಪಾರ್ಟ್ ನಾಗು ಗ್ಲ್ಯಾಂಡ್ಸ್ ಇರ್ತಾವ. ಅದ್ರ ದಿನ ಸ್ರಾವ ಇರ್ತೈತಿ. ಅದು ನಮಗೆ ಏರಿಯಾ ಪ್ರೊಟೆಕ್ಷನ್ ಇಡಾ ಸಂಬಂಧ ಇರ್ತದ. ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಆಗಿ ಇರ್ಬೇಕಂದ್ರ ಕ್ಲಿಯರ್ ಇರ್ಬೇಕಂದ್ರ ಒಟ್ಟು ಅದು ಬ್ಯಾರೆ ಕಲರ್ ಇರಬಾರ್ದು, ಅದಕ್ಕೆ ಒಟ್ಟು ವಾಕ್ ಬರಬಾರ್ದ, ಓಡರ್ಲೆಸ್ ಇರ್ಬೇಕ. ಅದು ವೈಟ್ ಡಿಸ್ಚಾರ್ಜ್ ನಮ್ ಪ್ಯಾಂಟಿಗ ಸ್ಟೇನ್ ಮಾಡಬಾರ್ದು. ಆ ವೈಟ್ ಡಿಸ್ಚಾರ್ಜ್ ನಮ್ ಪ್ರೈವೇಟ್ ಪಾರ್ಟ್ ಕೆಲ್ಸಬಾರ್ದ. ಈ ವೈಟ್ ಡಿಸ್ಚಾರ್ಜ್ ಓಕೆ. ಹಂಗೇನಿರ್ಬೇಕಂದ್ರ ಕಲರ್ ಇರಬಾರ್ದು. ಸೆಕೆಂಡ್ ಓಡರ್ ಇರಬಾರ್ದು, ಸ್ಮೆಲ್ ಬರಬಾರ್ದು. ಥರ್ಡ್ ಪ್ಯಾಂಟಿಗೆ ಸ್ಟೇನ್ ಮಾಡಬಾರ್ದು. ಫೋರ್ತ್ ಅದರಿಂದ ಇಚ್ಚಿಂಗ್ ಇರಬಾರ್ದು. ಈ ವೈಟ್ ಡಿಸ್ಚಾರ್ಜ್ ಅಲೌಡ್ ಐತಿ. ಈಗ ಅಬ್ನಾರ್ಮಲ್ ಹೆಂಗಿರ್ತೈತಿ ಅಂದ್ರ ಒಂದೊಂದು ಹುಡುಗಿಯರಿಗೆ ಇನ್ಫೆಕ್ಷನ್ ಕಾರಣ ವೈಟ್ ಡಿಸ್ಚಾರ್ಜ್ ಮೊಸರು ಗಟ್ಲೆ ಗಟ್ಟಿ ಬರ್ತೈತಿ, ಅದ ಕ್ಯಾಂಡಿಡ್ ಇನ್ಫೆಕ್ಷನ್. ಒಬ್ಬರಿಗೆ ಹಸಿರು ಬರ್ತೈತಿ, ಟ್ರಾಕೋಮೊನಾಸ್ ಇನ್ಫೆಕ್ಷನ್. ಒಬ್ಬರಿಗೆ ಬ್ರೌನಿಶ್ ಬರ್ತೈತಿ, ಬ್ಯಾರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಹಳದಿ ಜಾರ್ ಬರ್ತೈತಿ, ಗೊನೋರಿಯಾ ಅಂತೇವ. ಅದನ್ನ ವೆರಿ 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 ಬ್ಯಾಡ್, ನಮ್ ಟ್ರೀಟ್ ಮಾಡಕ್ ಡಿಫಿಕಲ್ಟ್ ಅದ. ಈ ಟೈಪ್ ಐತಿ. ಅದರಿಂದ ಬಾಜು ಕುಂತ ಹುಡುಗಿಗಿರ್ಲಿ ಯಾರಿಗಿರ್ಲಿ ಸ್ಮೆಲ್ ಬರಾಕ ಚಾಲು ಆಗ್ತೈತಿ. ಅಕ್ಕಿಗರ ಬರತ್, ಆಕೆ ಇಗ್ನೋರ್ ಮಾಡಿದ್ರೆ ದೇವ್ರಿಗೆ ಬಿಡ್ತದ. ಇಷ್ಟು ಸ್ಮೆಲ್ ಬರ್ತೈತೆ ಅಂತ ಇನ್ಫೆಕ್ಷನ್ ಟ್ರೈಕೋಮೊನಾಸ್. ಬಾಜು ಕುಂತಾಗ ಗೊತ್ತಾಗ್ತೈತಿ ಈಗ ಏನೋ ಪ್ರಾಬ್ಲಮ್ ಐತಂತ. ಜಳಕ ಮಾಡಿಲ್ಲೇನ ಇಷ್ಟಕ್ಕೆ ಆಗ್ತಾರೆ, ಭಾಳ ಕ್ಲೋಸ್ ಇದ್ದಾವ. ಮಾಡಿಲ್ಲೆ ಜಳಕ ಮಾಡಿಲ್ಲ ಅಂತ ಸರಿ, ಅದು ಬ್ಯಾರೇನೋ ಪ್ರಾಬ್ಲಮ್ ಇರ್ತೈತಿ. ಓಕೆ, ಮತ್ತೇನಿರ್ತೈತಿ, ಈ ಇನ್ಫೆಕ್ಷನ್ ಪ್ರೈವೇಟ್ ಪಾರ್ಟ್ ಯಾವತ್ತೂ ಕೆಲ್ಸ್ಕೊಂಡಿರ್ತೈತಿ. ಈ ತರ ವೈಟ್ ಡಿಸ್ಚಾರ್ಜ್ ನೋಡ್ಬೋದು ನೀವು. ಆಗಸ್ಟ್ ಡಾಕ್ಟರ್ ಭೇಟಿ ಆಗ್ಬೋದು. ವೈಟ್ ಡಿಸ್ಚಾರ್ಜ್ ಕೇರ್ ಪ್ರಾಪರ್ ಮಾಡಿದ್ವು ಅಂದ್ರ, ವೈಟ್ ಡಿಸ್ಚಾರ್ಜ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರ ಯೂರಿನ್ ಜಾಗನೂ ಕ್ಲಿಯರ್ ಉಳಿತೈತಿ. ಯೂರಿನ್ ಜಾಗ, ಪೀರಿಯಡ್ ಜಾಗ ಎರಡು ಕ್ಲೋಸ್ ಅದಾವ. ಯಾವಾಗ ಮೇಲೆ ಫಂಗಲ್ ವೈಟ್ ಡಿಸ್ಚಾರ್ಜ್ ಬಂದ ನಿಮ್ಗೆ ಇನ್ಫೆಕ್ಷನ್ ಆಗತೈತಿ, ಪಕ್ಕಾ ನಿಮ್ಗೆ ಯೂರಿನ್ ಪ್ರಾಬ್ಲಮ್ ಚಾಲು ಆಗ್ತಾವ. ಯೂರಿನ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಬಹಳ ಡಿಫಿಕಲ್ಟ್ ಐತಿ. ಯೂರಿನ್ ಇನ್ಫೆಕ್ಷನ್ ಆಗಬಾರ್ದು ಇರ್ಬೇಕಾಗ್ತದೆ. ಯಾಕಂದ್ರೆ ಎರಡು ಓಪನಿಂಗ್ ಆಜು ಬಾಜು ಅದಾವ, ಒಂದು ಇನ್ಫೆಕ್ಷನ್ ಬೇರೆ ಕಡೆ ಹೋಗ್ತದೆ. ಸೊ ನಾವು ಬಹಳ ಪರ್ಟಿಕ್ಯುಲರ್ ಆಗಿ ವೈಟ್ ಡಿಸ್ಚಾರ್ಜ್ ಬಗ್ಗೆ ನಾವು ಎಲ್ಲಾರು ನೋಡ್ಕೊಂತಿರ್ತೀವಿ. ಎಲ್ಲಾದ್ರಿಗೂ ವೈಟ್ ಡಿಸ್ಚಾರ್ಜ್ ಏನ, ನಾರ್ಮಲ್ ಅಂದ್ರೆ ಏನ, ಅಬ್ನಾರ್ಮಲ್ ಅಂದ್ರೆ ಏನು, ಕ್ಲಿಯರ್? ಓಕೆ, ಇಷ್ಟೆಲ್ಲ ನಂದು ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಆಯ್ತು. ಮೆನ್ಸ್ಟ್ರುಯೇಷನ್ ಬಗ್ಗೆ ಆಯ್ತು. ಹೈಜೀನ್ ನೋಡೋದು ಏನೇನ್ ಮಾಡ್ತಾರ್ತೈತಿ, ಸ್ವಚ್ಛ ಇರಾಕ ನಾವು ಡೈಲಿ ಏನ್ ಮಾಡ್ತೀವಿ, ಮುಂಜಾನೆ ಅಂತ ಫ್ರೆಶ್ ಆಗ್ತೇವಲ್ರಿ, ಏನ್ ಮಾಡ್ತೀವಿ, ಬ್ರಷ್ ಮಾಡ್ತೇವೆ, ಮಾತೆ ಮಾಡ್ತೀವಿ, ಜಪ ಮಾಡ್ತೀವಿ, ಡೈಲಿ ಸ್ವಚ್ಛ ಒಗ್ದಿದ್ದು ಅರ್ಗೊಳಕ್ ಹೋಗ್ತೀವಿ. ಕಂಪಲ್ಸರಿ ಡೈಲಿ ಬಾತ್, ಕ್ಲೀನ್ಲಿನೆಸ್, ವೆರಿ ಕ್ಲೀನ್, ವೆರಿಂಗ್ ಕ್ಲೀನ್ ಕ್ಲೋತ್, ಕ್ಲೀನ್ ಅಂಡರ್ವೇರ್. ಇದರ ಸಿಂಪಲ್ ಹೈಜೀನ್ ಮೆಥಡ್. ಪೀರಿಯಡ್ ಟೈಮ್ ಏನ್ ಯೂಸ್ ಮಾಡ್ತೀವಿ ನಾವು ಎಲ್ಲಾರು? ಸ್ಯಾನಿಟರಿ ಪ್ಯಾಡ್, ಮತ್ತೇನು ಆಪ್ಷನ್? ಕ್ಲಾತ್. ಈಗ ರೀಯೂಸಬಲ್ ಕಾಟನ್ ಕ್ಲಾತ್ ಬಂದಾವ, ಲೈಕ್ ಸ್ಯಾನಿಟರಿ ಪ್ಯಾಡ್ ಈಗ ಬಂದಾವು. ಇನ್ನು ಅದ್ರದ ನಾವು ಅದ ಫೋಕಸ್ ಮಾಡಾಕತ್ತೀವಿ. ರೀಯೂಸಬಲ್ ಸ್ಯಾನಿಟರಿ ಪ್ಯಾಡ್ ಬಂದು ಅದೇ ಯೂಸ್ ಮಾಡಾಕತ್ತೀವಿ. ನಮ್ಮ ಅರ್ತ್ ಮೇಲೆ ಬರ್ಡನ್ ಕಮ್ಮಿ ಆಗುತ್ತೆ. ಸ್ಯಾನಿಟರಿ ಪ್ಯಾಡ್ ತಯಾರು ಮಾಡಕ್ ಕಂಪಲ್ಸರಿ ಯೂಸ್ ಮಾಡಕ್ ಆಗಲ್ಲ. ಆಗ ಅರ್ತ್ ಡಿಸ್ಇಂಟಿಗ್ರೇಟ್ ಮಾಡಿ ಅದು ಖಂಡ ಆಗ್ಬೇಕು, ಮಣ್ಣು ಆಗಾಕ ಬಹಳ ವರ್ಷ ಇರ್ತದೆ. ನಮ್ಮ ಒಂದು 10 ಜನರೇಷನ್ ಆಗಾನ ನಾವು ಯೂಸ್ ಮಾಡಿದ್ರ ಮಣ್ಣು ಆಗುದು ಜಾಪಾಡಿ. ಸೊ ಕ್ಲಾತ್ ಇಸ್ ಆಲ್ಸೋ ಅಲೌಡ್. ಮತ್ತೊಂದು ಪಾಯಿಂಟ್ ಐತಿ, ಮೆನ್ಸ್ಟ್ರುಯೇಷನ್ ಅಂಡ್ ಪೀರಿಯಡ್ ಬಂದಾಗ ಮತ್ತೇನ್ ಯೂಸ್ ಮಾಡ್ತಾನ? ಕಪ್. ಎಲ್ಲರಿಗೂ ಗೊತ್ತೈತಿ ಮೆನ್ಸ್ಟ್ರುಯಲ್ ಕಪ್. ವೆರಿ ಗುಡ್, ವೆರಿ ಗುಡ್. ಯು ಆರ್ ಅಪ್ ಟು ಡೇಟ್ ಅಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೆನ್ಸ್ಟ್ರುಯಲ್ ಕಪ್ ತಿಳ್ಕೊಂಡು ಬಹಳ ಇದೆ.
three sizes na batao. Smaller, medium, larger. Depending on your size, ತಗೊಳ್ಳೋದ್ರಲ್ಲಿ ರೀಯೂಸ್ ಮಾಡಕ್ಕೆ ಈಸಿ ಇದೆ. ಇನ್ಸರ್ಷನ್ ಪ್ರಾಪರ್ಲಿ ತಿಳ್ಕೊರಿ. ಯಾವ ಹುಡುಗಿಯರನ್ನು ಯಾರು ಟೀಚ್ ಮಾಡ್ತಾರೆ ಅವ್ರಿಗೂ ಇದನ್ನು ಅಂಡರ್ ಗೈಡೆನ್ಸ್ ತಿಳ್ಕೊರಿ. ಅದರಷ್ಟು ಸೇಮ್ ಏನಿಲ್ಲ. ಬಾಯ್ಲಿಂಗ್ ವಾಟರ್ನಾಗ ಹಾಕೋದೈತಿ ನೀವು ಏನ್ ಯೂಸ್ ಮಾಡಿದ್ರ ಟಾಯ್ಲೆಟ್ ಸುಳಿ ಮಾಡೋದೈತಿ. ಬಾಯ್ಲಿಂಗ್ ವಾಟರ್ನಾಗ ಬ್ಯಾರೆ ಹ್ಯಾಂಡಲ್ ಮಾಡೋದ್ರ ಇಲ್ಲ ಟೆಂಪ್ಲೇಟ್ ಜಾಸ್ತಿ ಟೆಂಪ್ಲೇಟ್ ಇರ್ತಾವಲ್ಲ ಅದು ಇಲ್ಲ ಬ್ಯಾರೆ ಅನ್ಕೊಂಡ್ ಬ್ಯಾರೆ ಟಂಬ್ಲರ್ ಮಾಡೋದು. ಬಾಯ್ಲ್ ನೀರು ತಗೊಂಡು ಕ್ಲೀನ್ ಮಾಡೋದು ಇಟ್ಬಿಡ್ಬೇಕು. ಡಬ್ಬಿ ಬರ್ತಾವ ಬಾಕ್ಸ್ ಬರ್ತದೆ. ಸೊ 3 to 4 years ಒಂದು ಸಾಕು. ಎಷ್ಟು ಉಪಯೋಗ ಐತಿಲ್ಲ. ಅದ್ ಮಟೀರಿಯಲ್ ಇನ್ನಾಟ್ ಮಟೀರಿಯಲ್ ನಮ್ಮ ಬಾಡಿಗೆ ಏನು ಹಾಳು ಮಾಡಂಗಿಲ್ಲ. ಸಿಲಿಕಾನ್ ಮಟೀರಿಯಲ್ ಯೂಸ್ ಮಾಡಿರ್ತಾರೆ ಮೆನ್ಸ್ ವರ್ಕ್ ಎಲ್ಲಾರ್ಗೆ ಬಂದು ಪೀರಿಯಡ್ ಎಷ್ಟು ತಾಸಿಗೂ ಬದಲಿ ಮಾಡ್ಬೇಕು. ಹೈಜೀನ್ ಬಗ್ಗೆ ಮಾತಾಡಕತ್ತೇನೆ. ಎಷ್ಟು ತಾಸಿಗೂ ಬದಲಿ ಮಾಡ್ಬೇಕ ಸ್ಯಾನಿಟರಿ ಪ್ಯಾಡ 2 ತಾಸಿಗೂ ಮಿನಿಮಮ್ 6 hours ಇರ್ತದೆ. ನಿಮ್ ಬ್ಲೀಡಿಂಗ್ ಭಾಳ ಆಗಕತ್ತೈತಿ 4 hours ಬದಲಿ ಮಾಡ್ರಿ 2 hours. ಫಸ್ಟ್ 2 days ಹೆಚ್ಚಾಗ್ತೈತಿ. ಆಮೇಲೆ ಫಸ್ಟ್ 2 days ಹೆಚ್ಚಾಗ್ತೈತಿ ಅಲೌಡ್. ನಿಮ್ ಸೋಕ್ ಆತು ಒಬ್ಬರು ಭಾಳ ಸೆನ್ಸಿಟಿವ್ ಇರ್ತಾವ. ಒಂದು ವೀಕ್ ಹೆಚ್ಚೆ ಆದ್ಮೇಲೆ ಬದಲಿ ಮಾಡ್ತಾರೆ ಏನೋ ಪ್ರಾಬ್ಲಮ್. ನೀವು ಕ್ಲೀನ್ ಉಳಿತೈತಿ. ಇನ್ನ ಕಂಪಲ್ಸರಿ ಒಂದು ಪಾಯಿಂಟ್ ಆಗುತ್ತೆ. ಎವ್ರಿ ನೈಟ್ ಪೀರಿಯಡ್ ಇರ್ಲಿ ಇರದೇ ಇರ್ಲಿ ಪ್ಯಾಂಟಿ ಚೇಂಜ್ ಮಾಡಿ ಮಕ್ಕಳು. ಹೋಲ್ ಡೇ ನಾವು ಅದಕ್ಕೆ ಹೋಗಿರ್ತೀವಿ. ಒಂದ್ 2 ಡ್ರಾಪ್ ಹನಿ ಹಾಕಿರ್ತಾವಲ್ಲೇ ಇನ್ಫೆಕ್ಷನ್ ಕ್ಯಾಚ್ ಮಾಡಕ್ ಈಸಿ ಆಗಿರ್ತೈತೆ. ಎವ್ರಿ ನೈಟ್ ನೀವು ವರ್ಷಕ್ಕೆ ಒಂದ್ 6 ತಿಂಗಳಿಗೆ ಬದಲಿ ಮಾಡಿ 6 ತಂದ್ರೆ ಅಂದ್ರ ಎವ್ರಿ ನೈಟ್ ಬದಲಿ ಮಾಡಿ ಮಕ್ಕಳು. ಈಗ ಇದೇ ಟೈಮ್ ಕಡೆ ಬೇಕಾ ಫುಲ್ ಟೈಮ್ ಕಂಪಲ್ಸರಿ ಪ್ಯಾಂಟಿ ಬದಲಿ ಮಾಡಿ ಮಕ್ಕಳು. ಮುಂದಿನ ಪಾಯಿಂಟ್ ಕ್ಲಾತ್ ಯೂಸ್ ಮಾಡಕತ್ತಾರೆ. ಇನ್ನೊಂದು ಸ್ಯಾನಿಟರಿ ಪ್ಯಾಡ್ ಸಿಕ್ಕಿಲ್ಲ. ಈಗ ಏನ್ ಮಾಡ್ಬೇಕ? ಕ್ಲಾತ್ ತಗೋತೀವಿ. ಕಾಟನ್ ಸಾಫ್ಟ್ ಕ್ಲಾತ್ ತಗೊಂಡ ಅದನ್ನ ಸ್ಯಾನಿಟರಿ ಪ್ಯಾಡ್ ಬೆಳಗ್ಗೆ ಮಾಡೋದಕ್ಕೆ ಯೂಸ್ ಮಾಡೋದು. ಯೂಸ್ ಮಾಡೋಣ ವಾಶ್ ಮಾಡ್ಬೇಕು. ಯಾಕೆ ಯೂಸ್ ಮಾಡೋರ ಇಲ್ಲ ರಾಂಗ್. ಬಟ್ ಬಿಸಿ ನೀರು ಯೂಸ್ ಮಾಡೋದಿಲ್ಲ. ಬಿಸಿ ನೀರಲ್ಲಿ ಕಾಟನ್ ಥ್ರೆಡ್ ಬರ್ತಾವ. ಆ ಥ್ರೆಡ್ಗಳ ಇನ್ಫೆಕ್ಷನ್ ಕ್ಯಾಚ್ ಮಾಡಕ್ ಈಸಿ ಆಗ್ತದೆ. ಯಾವತ್ತು ನೀವು ಎಷ್ಟು ಬೇಕಾದ್ರೆ ಸಾಬಾನ್ ಥ್ರೆಡ್ ಬೇಕಾದ್ರೆ ವಾಷಿಂಗ್ ಪೌಡರ್ ತಗೋರಿ. ಖರೆ ತಣ್ಣೀರೇ ಯೂಸ್ ಮಾಡಿ. ಸನ್ ಡ್ರೈ ಮಾಡ್ರಿ. ಇದು ಬೆಳಗಾವಂತ ಊರಾಗ ಸನ್ ಸಿಗೋದು ಡಿಫಿಕಲ್ಟ್. 7 ತಿಂಗಳ ಮಳಿನ ಎಷ್ಟು ಒಣಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಹಿಸ್ಟ್ರಿ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಸತ್ತು. ಸಿಂಪಲ್ ಟೆಕ್ನಿಕ್ಸ್ ನ ನೀವು ಹೋಗಿ ನಿಮ್ಮ ಯಾವ ಬುಕ್ ಹೇಳೋದೆಲ್ಲ ಅದರಿಂದ ಏನಾಗ್ತದೆ? ಯಾಕೆ ನಾರಿವಂಶ ಬಾಡಿ ಏನಾಗ್ತೈತಿ ಹಾಗಾಗಿ ಮತ್ತೆ ಮುಂಜಾನೆ ಎದ್ದು ಕುಡ್ಲಿಲ್ಲ ಆಗೋದಿಲ್ಲ. ಇದಾದ್ಮೇಲೆ ನಾವು ಹೆಲ್ತ್ ಉಳಿತೀವಿ. 2 ದಿವಸ ಆಗಂಗಿಲ್ಲ ಅವ್ರದ್ದು ಹೆಲ್ತ್ ಹಾಳನ. ನಾರಿನಂಶ ಯಾರು ಊಟ ಒಳಗೆ ಇರ್ತೈತಿ ಚಲೋತಂಗ ಡೈಲಿ ಮೋಷನ್ ಕ್ಲಿಯರ್ ಆಗುತ್ತೆ. ನಮ್ದು ಊಟ ಒಳಗೆ ನಾರಿನಂಶ ಐತಂದ್ರ ಸ್ಕಿನ್ ಪ್ರಾಬ್ಲಮ್ ಬರಂಗಿಲ್ಲ, ಹೇರ್ ಪ್ರಾಬ್ಲಮ್ ಇಲ್ಲ, ಹೋಲ್ ಬಾಡಿನೂ ಹೆಲ್ತ್ ಉಳಿತು. ಅದು ಕ್ಯಾಲ್ಸಿಯಂ ಬೇಕು ಊಟ ಒಳಗೆ. ಕ್ಯಾಲ್ಸಿಯಂ ಎದ್ರಾಗ ಸಿಗ್ತಂದ್ರ ಕ್ಯಾಲ್ಸಿಯಂ ಎದ್ರಾಗ ತಿನ್ನಾಗ ಹಾಲು ಮೊಸರು ಹಾಲಿನ ಪ್ರಾಡಕ್ಟ್ಸ್ ಗುಡ್. ಎಗ್ ಐತಿ, ಫಿಶ್ ಐತಿ, ಇದ್ರಲ್ಲೆಲ್ಲ ನಮ್ಗೆ ಕ್ಯಾಲ್ಸಿಯಂ ಸಿಗ್ತೈತಿ. ಮತ್ತೆ ಎದ್ರಲ್ಲಿ ಸಿಗ್ತೈತಿ? ಶೇಂಗಾ ಬೆಲ್ಲ ಮತ್ತೆ ಡ್ರೈ ಫ್ರೂಟ್ ಸಿಗ್ತೈತಿ ಕ್ಯಾಲ್ಸಿಯಂ. ಮತ್ತೆ ರಾಗಿ ವಂಡರ್ಫುಲ್ ಐತಿ. ಪೇರು ಸೀತಾಫಲವನ್ನ ಮ್ಯಾಕ್ಸಿಮಮ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ನುಗ್ಗಿಯಲ್ಲಿ ಕೇಳ್ಬಿಡ್ತೈತಿ. ಬರೀ ನಾವು ನುಗ್ಗಿಕಾಯಿ ಶೇಂಗಾ ತಿಂತೀವಿ. ನುಗ್ಗಿಯಲ್ಲಿ ಪೌಡರ್ ಮಾಡಿದ್ವಿ. ಪೌಡರ್ ದಿನ ಒಂದು ಅರ್ಧ ಚಮಚಿ ನೀರು ಹಾಕೊಂಡಿರ್ತೀವಿ. ಜೀವನದಾಗ ಎಂದೂ ನೀವು ಬೋನ್ ವೀಕ್ ಆಗಂಗಿಲ್ಲ. ನುಗ್ಗಿಯಲ್ಲಿ ಹಳ್ಳಿಗಳ್ದಾಗ ನುಗ್ಗಿ ಗಿಡ ಹಚ್ಚಿಲ್ಲದ್ರು ಹಚ್ಚ್ರಿ. ಒಂದ್ ಗಿಡ ಅದು ಹಂಗ ಸುತ್ತಲ ಗಿಡ ಹಚ್ಬೇಕು. ಮುಂದೆ ಯಾಕೆ ಹಚ್ಬಾರ್ದು? ಅದಕ್ಕೆ ನುಗ್ಗಿ ಗಿಡ ಎಲ್ಲಿ ಮನ್ಯಾಗ ಹಚ್ಬಾರ್ದು, ಮನೆ ಮುಂದೆ ಹಚ್ಬಾರ್ದು? ಏನೋ ಸೈಂಟಿಫಿಕ್ ರೀಸನ್ ಬೇಕಂತ
ಜಾಸ್ತಿ ಆಕ್ಸಿಜನ್ ಹಾ ಇಷ್ಟ ರೀಸನ್ ಮುಂದ್ ಗಾಡಿ ಇರ್ತಾವ ಮಂದಿ ಬರ್ತಿರ್ತಾರ ದಪಾಕ್ತಂದ್ರ ಗಾಡಿ ನಮ್ಮೆಲ್ಲ ಗಿಡ ಬಿತ್ತಂದ್ರೆ ಏನ್ ಮಾಡೋದು ಇದೊಂದ ರೀಸನ್ ಐತಿ ಬರೀ ಬೆಸ್ಟ್ ಪೃಥ್ವಿ ತಲದ ಮೇಲೆ ಬೆಸ್ಟ್ ಗಿಡ ಅಂದ್ರೆ ನುಗ್ಗಿ ಗಿಡ ಯಾರೋ ಒಬ್ರು ಹೇಳ್ತಾರೆ ಮುಂದಿರ್ಬಾರ್ದು ಮನೆ ಹಚ್ಬಾರ್ದು ಕಾರಣನೇ ಬೇರೆ ಐತಿ ಐತೆ ಗಿಡ ನಾವು ಪ್ರಮೋಟ್ ಮಾಡತ್ತೀವಿ ತಿಂದ್ರಿ ನೀವು ಗುಂಡಿ ತಿನ್ನೋದು ಕಮ್ಮಿ ಆಗ್ತೈತೆ ಹಸಿ ಎಲೆಗೆ ಎಳ ಬರ್ತೈತಿ ಅದ್ರ ಪೌಡರ್ ಮಾಡಿ ದಿನ ಒಂದ್ ಅರ್ಧ ನಿಮಿಷ ನಾನೇ ಸರಾಗಿ ಮುಂಜಾನೆ ಮಾಡಕ್ ಅದ್ರ ಒಳಗ ಒಂದ್ ಅರ್ಧ ನಿಮಿಷ ಪೌಡರ್ ಹಾಕಿ ಸುಂಬಿಡು ಇಲ್ಲ ಅದು ಒಬ್ಬೊಬ್ರು ನಡೆಯಂಗಿಲ್ಲ ಅಡಿಗೆ ಒಳಗ ಸುಂಬಿಡ್ಸ್ಬಿಡೋದು ಊಟ ಆಗಂಗಿಲ್ಲ ಆಲ್ರೆಡಿ ಅದು ಸುತ್ತನಾಗ ಹೋಗ್ತದೆ ಕರ್ಬೇವು ಎಲಿಗತ್ಲೆ ನಾರೇ ಸಾರು ಒಳಗ ನಮ್ಮ ಮನ್ಯಾಗ ಹಚ್ಕೊಂಡೇನಿ ನನ್ ಕೆಲಸಕ್ಕೆ ಬೈದು ಮನ್ಯಾಗ ಹಚ್ಬಾರ್ದ್ರಿ ಖರ್ಚು ಮಾಡಿದ್ವಿ ಯಾಕೆ ಹಚ್ಬಾರ್ದು ನಮಗೂ ನಮ್ಮ ಅಜ್ಜಿ ಒಳಗೆ ಹೇಳ್ತೇವೆ ಮನ್ಯಾಗ ಗಿಡ ಹಚ್ಬಾರ್ದು ಖರ್ಚು ಮಾಡಾರ ಗೊತ್ತಾಗ ಮಾಡಿ ಇರ್ತೈತಿ ಗಿಡ ಗಮಕ ಪೌಡ್ಯಾರ ಬಂದವ್ರ ಮ್ಯಾಲ ಗಾಡಿ ಮ್ಯಾಲ ನಮ್ ಮ್ಯಾಲ ಬಿದ್ರೆ ಏನ್ ಉಪಯೋಗ ಅದು ಕ್ಯಾಲ್ಸಿಯಂ ಏನು ಉಪಯೋಗ ಇಲ್ಲ ಸೊ ನಿಮ್ ಕಡೆ ಓಪನ್ ಸ್ಪೇಸ್ ಐತಿ ಸೇಫ್ಟಿ ನೋಡಿ ಗಿಡ ಹಚ್ಚಿ ಪ್ರೋಟೀನ್ ಕ್ಯಾಲ್ಸಿಯಂ ಆಲ್ ದ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲಾ ರಿಚ್ ಇದೆ ನುಗ್ಗಿ ಕಾಯಿ ಚಲೋ ನುಗ್ಗಿ ಎಲೆನೂ ಚಲೋ ಇವೆಲ್ಲ ನ್ಯೂಟ್ರಿಷನ್ ಬಗ್ಗೆ ಆಗ್ತದೆ ಏನು ಪಾಯಿಂಟ್ ನಾವು ಎದ್ದು ಬರೋದಂತ ನೀರ್ ಎಷ್ಟು ಕುಡಿಬೇಕಾ 3 liters compulsory 2.5 to 3 liters ಈ ಸೀಸನ್ 2.5 ಮ್ಯಾಕ್ಸಿಮಮ್ ಓಕೆ ಭಾಳ ಕುಡಿದ್ರೆ ನಮ್ಮ ಕಿಡ್ನಿ ಹಾಳು ಮಾಡ್ಕೊಂಡ್ಬೇಡಿ ಅದಕ್ಕೂ ಒಂದು ಟೈಮ್ ಐತಿ ಇಷ್ಟ ವರ್ಷ ಬಾಳ ಬೇಕಾದ ಒಮ್ಮೆ 10 ವರ್ಷ ನೀರು 1 ವರ್ಷ ಕುಡಿದ್ರೆ ಅದು ನಿಮ್ಗೆ ಖರ್ಚು ಐತಿ ಖರ್ಚು ನೀವು ಹೇಳ್ತೀವಿ ಇಷ್ಟ ನೀರು ಕುಡಿಬೇಕಂದ್ರೆ ಮ್ಯಾಕ್ಸಿಮಮ್ 2.5 to 3 liters ಓಕೆ ನಿಧಿ ಎಷ್ಟು ಮಾಡ್ಬೇಕು ಸರ್ವಿಕ್ಸ್ ಬಗ್ಗೆ ನಮ್ಗ ಕಾಳಜಿ ಮಾಡೋದು ಬಹಳ ಅತ್ಯಂತ ಮಹತ್ವದೈತಿ ಸರ್ವಿಕ್ಸ್ ಬಗ್ಗೆ ಯಾಕೆ ನಾವು ಫೋಕಸ್ ಮಾಡತ್ತೀವಿ ಅಂದ್ರ ಬ್ರೆಸ್ಟ್ ಕ್ಯಾನ್ಸರ್ಲೆ ಮೃತ್ಯು ಪ್ರಮಾಣ ಲೇಡೀಸ್ ಲಾಸ್ಟ್ ಟಾಪ್ ಸೆಕೆಂಡ್ ಮೋಸ್ಟ್ ಕಾಮನ್ ಡೆತ್ ಆಫ್ ದ ಲೇಡಿ ವಿಚ್ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಆಗಬಾರ್ದಂಗ ನಮ್ ಕಡೆ ಎಲಿಜಿಬಲ್ ಅದಾವ ಈಗ ನಾವು ಲೇಟೆಸ್ಟ್ ಯಾವ ಪ್ಯಾಂಡಮಿಕ್ ಇಂದ ದಾಟಿ ಬಂದು ಎಲ್ಲಾರು ಹೋದೆವು ಎದ್ರಾಯ್ತು ಬಂದು ಹೊರಗ ಏನ ಪ್ಯಾಂಡಮಿಕ್ 2020 ಕೊರೋನಾ ಆಯ್ತದಲ್ಲ ಕೊರೋನಾ ವೈರಸ್ ಐತಿ ಇನ್ಫೆಕ್ಷನ್ ಕೋವಿಡ್ ಅಂತೇವ್ ನಾವು ಕೊರೋನಾ ವೈರಸ್ ನಮ್ಗೆ ಏನಾಯ್ತು ಕೋವಿಡ್ ಫಸ್ಟ್ ವೇವ್ ನಮ್ಗೆ ಬಹಳ ಮಂದಿ ನಾವು ಕಳ್ಕೊಂಡೇವು ಸೆಕೆಂಡ್ ವೇವ್ ನಮ್ ಮಂದಿ ಬಹಳ ಉಳಿದ್ರು ಯಾಕೆ ವ್ಯಾಕ್ಸಿನ್ ಕೊಟ್ರು ಯಾವ ವ್ಯಾಕ್ಸಿನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಟ್ಟು ಮೋದಿ ನಮಗ ಇಮಿಡಿಯೇಟ್ ನಮ್ಗ ರೆಡಿ ಮಾಡಿ ಕೊಟ್ಟ ನಾವ್ ಎಲ್ಲಾ ಉಳಿದೇವಿ ಇವತ್ತ ಹಂಗ ಕೊರೋನಾ ವೈರಸ್ ಸಲುವಾಗಿ ವ್ಯಾಕ್ಸಿನ್ ಐತಿ ಹಂಗ ಸರ್ವೈಕಲ್ ಕ್ಯಾನ್ಸರ್ ಆಗಾಕನು ಒಂದ್ ವೈರಸ್ ಐತಿ ಅದಕ್ಕ HPV ವೈರಸ್ ಅಂತೇಳಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ವೈರಸ್ ಇಂದ ನಮಗ ಸರ್ವೈಕಲ್ ಕ್ಯಾನ್ಸರ್ ಆಗ್ತೈತಿ ಆ ಕ್ಯಾನ್ಸರ್ ಆಗಬಾರ್ದಂಗ ನಮ್ ಕಡೆ ಏನಾರ ವ್ಯಾಕ್ಸಿನ್ ಇರಾಕಬೇಕು ಹೌದಾ ಈ ಪೋಲಿಯೋ ಆಗಬಾರ್ದಂಗ ಏನ್ ತಗೋತೀವಿ ನಾವ ಸಣ್ಣ ಹುಡುಗರಿಗೆ ಪೋಲಿಯೋ ಡ್ರಾಪ್ ಅದು ಒಂದು ವ್ಯಾಕ್ಸಿನ್ ಮತ್ತ ಎಲ್ಲರ ಕಟ್ ಆಯ್ತು ಕಬ್ಬಿನ ಹತ್ತಿತ್ತು ಅಂದ್ರೆ ಏನ್ ತಗೋತೀವೋ TT ಇಂಜೆಕ್ಷನ್ ಅದು ಒಂದು ವ್ಯಾಕ್ಸಿನ್ ಮತ್ತೇನ್ ತಗೋತೀವಿ BCG ಕೇಳ್ಬಿಡ್ತೀವಿ TB ಆಗಬಾರ್ದಂಗ BCG ವ್ಯಾಕ್ಸಿನ್ ಕೊಡ್ತೇವೆ ಇವೆಲ್ಲ ವ್ಯಾಕ್ಸಿನ್ ಅದಾವು ಅದರಿಂದ ನಮ್ ಒಳಗ ಪ್ರತಿಕಾರ ಶಕ್ತಿ ಡೆವಲಪ್ ಆಗ್ತೈತಿ ಆಂಟಿಬಾಡೀಸ್ ತಯಾರಾಗ್ತಾವು ನಮ್ ಇನ್ಫೆಕ್ಷನ್ ಆದ್ರೂ ನಾವು ಅದನ್ನ ದುಷ್ಪಡಿಸ್ತೇವೆ ಆ ತರ ಈಗ ಕೋವಿಡ್ ಸಲುವಾಗಿ ನಮ್ ಕಡೆ ವ್ಯಾಕ್ಸಿನ್ ಬಂತು ಹಂಗ ಸರ್ವೈಕಲ್ ಕ್ಯಾನ್ಸರ್ ಆಗಬಾರ್ದು ನಮ್ ಕಡೆ ಒಂದು ವ್ಯಾಕ್ಸಿನ್ ಐತಿ ಕಾಲ್ಡ್ ಇಟ್ ಆಸ್ HPV ವ್ಯಾಕ್ಸಿನ್ ಸರ್ವೈಕಲ್ ವ್ಯಾಕ್ಸಿನ್ ಆಗ ಹುಡುಗಿಯರ 9 ವರ್ಷದಿಂದ 16 ವರ್ಷ ತನಕ 2 ಡೋಸ್ ಕೊಡ್ಬೇಕು 17 ವರ್ಷದಿಂದ 40 ವರ್ಷ ತನಕ 3 ಡೋಸ್ ಕೊಡ್ಬೇಕು ಈಗ ವಯಸ್ಸು 40 ದಾಟೈತಿ 0 ದಿಂದ 16 2 ಡೋಸ್ 0 to 16 ಅಂಗಡಿಗೆ 5ನೇ ಹಿಡ್ಕೊಂಡ 10th ಮಟ್ಟ ಆಯ್ತು ಸ್ಕೂಲ್ನಾಗ ಅಲ್ಲಿಗೆ 2 ಡೋಸ್ ಹಾಕ್ತಾವ ಒಂದ್ ಕೊಟ್ಟಿದ್ದ 2ನೇ 6 ತಿಂಗಳ ಒಳಗೆ ಹಾಕಿದ ಟೈಮ್ ನೋಡಿ ನಾವು ಡೇಟ್ ಹಾಕೊಡ್ತೇವೆ ಸೆಕೆಂಡ್ ಕಾಲೇಜ್ ಹುಡುಗಿ ಹಿಡ್ಕೊಂಡು 40 ವರ್ಷ ತನಕ 3 ಡೋಸ್
ಕೊಟ್ಟಿದ್ದ 0 1 ಮಂತ್ಲೆ 1 6ನೇ ತಿಂಗಳಿಗೆ 1 3 ಡೋಸ್. ಇದು ಯಾವ ವ್ಯಾಕ್ಸಿನ್ ಇದ? HPV. HPV ವ್ಯಾಕ್ಸಿನ್ ಆರ್ ಸರ್ವೈಕಲ್ ವ್ಯಾಕ್ಸಿನ್. ಮೊದ್ಲು ಅದು 9,000 ರೂಪಾಯಿ ಸಿಕ್ಕಿತ್ತು, ಆಮೇಲೆ 4,000 ಬಂತ, ಈಗ 2,000 ಸಿಗ್ತೈತಿ. ಯಾಕಂದ್ರೆ ಇಂಡಿಯಾ ಸ್ಟಾರ್ಟೆಡ್ ಡೆವಲಪಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾನಾಗ ಚಾಲು ಆಗೈತಿ. ಸರ್ವೈವ್ಯಾಕ್ ಅಂತ ವ್ಯಾಕ್ಸಿನ್ ಐತಿ. ನಾವು ಅಂಡರ್ ಲಾಸ್ಟ್ ಮಂತ್ ನಾವು 50 ಅಂಡರ್ ಪ್ರಿವಿಲೇಜ್ ಪುವರ್ ಗರ್ಲ್ಸ್ ಫ್ರೀ ಆಫ್ ಕಾಸ್ಟ್ ಕೊಟ್ಟಿವಿ. ನಾನು ಹಾಸ್ಪಿಟಲ್ನಾಗ ನಾನು ಕೊಡ್ತೇನೆ ಅವ್ರಿಗೆ ವಿತ್ ಕನ್ಸಲ್ಟ್ ತಗೋತೀವಿ. ನಮ್ಮ ಕಡೆಯಿಂದ ನಾವು ತಗೊಳಾಕತ್ತೀವಿ ಅಂತ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನು ಆಗಂಗಿಲ್ಲ, ಟಿಟಿ ಇಂಜೆಕ್ಷನ್ ಮಾಡ್ರ ಜಾಗ ಅನಿಸ್ತೈತಿ ಕೈಯಾಗ ತಗೊಂಡ್ರ. ಅದೇ HPV ವೈರಸ್ ವ್ಯಾಕ್ಸಿನ್ ನಿಮ್ಗೆ ಏನು ಆಗಂಗಿಲ್ಲ. ಅದರಿಂದ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಏನ್ ಆಗ್ಬಾರ್ದು ತಗೊಳ್ಳೋದ ಯಾಕಂದ್ರ ಸರ್ವೈಕಲ್ ಕ್ಯಾನ್ಸರ್. ವೆರಿ ಗುಡ್. ಸರ್ವೈಕಲ್ ಕ್ಯಾನ್ಸರ್ ಆಗ್ಬಾರ್ದು ಯಾವ ವ್ಯಾಕ್ಸಿನ್? ಹಾ, ವಯಸ್ಸ 9 ರಿಂದ 16 2 dose. 17ರಿಂದ 40. ಓಕೆ, ಈಗ ನಾ ಅದೀನಿ 53 ಕಂಪ್ಲೀಟೆಡ್. ಮೇಡಮ್ ಅದಾರು ಯಾರ್ಯಾರು ಅವ್ರು 40 ದಾಟ್ಯಾರ. ಅವ್ರು ಏನ್ ಮಾಡ್ಬೇಕು? ಇದು ನಮ್ದು ಹೋಗ್ತೇನ, ನಮ್ಗೆ ಆಗುತ್ತೇನ ಕ್ಯಾನ್ಸರ್? ಇಲ್ಲ. ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ ಸಲುವಾಗಿ ಪ್ಯಾಪ್ ಟೆಸ್ಟ್ ಅಂತ ಐತಿ. 35 ಇಯರ್ಸ್ ಆನ್ವರ್ಡ್ಸ್ ಎವ್ರಿ 3 ಇಯರ್ಸ್ ನಾವು ಪ್ಯಾಪ್ ಟೆಸ್ಟ್ ಮಾಡ್ತೀವಿ. ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ ಟೆಸ್ಟ್. ಬಾಡಿ ಒಳಗ ಯಾವ್ದು ಕ್ಯಾನ್ಸರ್ ಆದ್ರ ಆಗಾನ ಗೊತ್ತಾಗ್ತೈತಿ. ಎಲ್ಲೋ ಬ್ರೆಸ್ಟ್ ನಾಗ ಒಂದು ಗಂಟೆ ಐತಿ, ಹೊಟ್ಯಾಗ ಗಂಟೆ ಐತಿ, ಬ್ರೈನ್ ದಾಗ ಗಂಟೆ ಐತಿ, ಎಲ್ಲೋ ಸ್ಕಿನ್ ಮೇಲೆ ಗಂಟೆ ಬಂದೈತಿ. ತೆಗದ್ರ ಅದು ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಹೊಂಟ ಬಿಡ್ತೈತಿ. ಸರ್ವೈಕಲ್ ಕ್ಯಾನ್ಸರ್ ದೇವ್ರು ಇಷ್ಟು ಚಲೋ ಕೆಲಸ ಮಾಡಿಕೊಟ್ಟಲ್ಲ. ಸರ್ವೈಕಲ್ ಕ್ಯಾನ್ಸರ್ ಒಂದ ಕ್ಯಾನ್ಸರ್ ಇತ್ತಲ್ಲ, ಅವಕ್ಕಿಂತ ಒಂದು ಗೊತ್ತಾಗ್ತದೆ ಓನ್ಲಿ ಬೈ ಪ್ಯಾಪ್ ಟೆಸ್ಟ್. ಅಬ್ನಾರ್ಮಲ್ ಸೆಲ್ಸ್ ಗುರ್ತಾದ್ರು ಆಕಿಗೆ ಏನ್ ಬೇಕು ಅಷ್ಟು ಮೆಡಿಸಿನ್ ಮಾಡಿದ್ದು ಟ್ರೀಟ್ಮೆಂಟ್ ಕೊಟ್ಟು ಅಕ್ಕಿ ಸೇಫ್ ಉಳಿತಾರೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಇಸ್ ಓನ್ಲಿ ಕ್ಯಾನ್ಸರ್ ವಿಚ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬಿಫೋರ್ ಇಟ್ ಅಕರ್ಸ್. ಅಂದ್ರೆ ಅಬ್ನಾರ್ಮಲ್ ಸೆಲ್ಸ್ ನಾವು ಕೆಳಗಿನ ಚೆಕ್ ಮಾಡ್ತೀವಿ, ಅದರಿಂದ ಡೆಡ್ ಸೆಲ್ಸ್ ತಗೋತಿಲ್ಲ. ಸೆಲ್ಫ್ ಕಂಟ್ರೋಲ್ ಬೇಕಾ, ಸೆಲ್ಫ್ ಡಿಸಿಪ್ಲಿನ್ ಬೇಕು. ನಮ್ದು ಏನೈತಿ ಈಗ, ನಮ್ದು ಗುರಿ ಏನೈತಿ ಆ ಕಡೆ ಲಕ್ಷ ಕೊಡ್ಬೇಕು. ಲೈಫ್ ಲಾಂಗ್ ಇದನ್ನ ಎಂಜಾಯ್ ಮಾಡಾಕ, ಬಟ್ ಫೋಕಸ್ ಆನ್ ಯುವರ್ ಸ್ಟಡೀಸ್, ಫೋಕಸ್ ಆನ್ ಯುವರ್ ಮಾರಲ್ಸ್. ನಾವ್ ಏನಾರ ತಪ್ಪು ಮಾಡಿದ್ರೆ ಫ್ಯಾಮಿಲಿ ಏನ್ ಹಾಳಾಗ್ಬೋದು, ಜಿದ್ದು ಮಾಡ್ಬೋದು. ಇದೆಲ್ಲ ನೀವು ತೆರಾಗಿ ಇಟ್ಕೊಳ್ಳಿ. ಯಾರು ಹೇಳ್ತಾರೆ ನಂಗೆ ಅವ್ರು ಕಾಣಿಸ್ತಾನೋ ಎಲ್ಲ ಚಲೋವ ದೂರ ದೂರ. ನಾ ಯಾಕೆ ಹೇಳೋದು ಅಂದ್ರೆ ನಾವು ನಮ್ಮ ಕಮ್ಯುನಿಟಿನ ಸೇವ್ ಮಾಡ್ಬೋದು. ಇವೆಲ್ಲ ಪಾಯಿಂಟ್ಸ್ ನಾವ್ ಯಾವ ಸೆಷನ್ ಹೋಗ್ತೀವಿ ನಾವು ಟಚ್ ಮಾಡಬಹುದು. ಸನ್ ವೈಸ್ ಹುಡುಗರಿಗೆ ನಾವು ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ತೀವಿ. 8th ಸ್ಟ್ಯಾಂಡರ್ಡ್ ಒಳಗನ ಈಗ ಯಾರೋ ಒಂದು ಅಂಕಲ್ ಬರಕ್ ಅನ್ಸ ನೇಬರ್ ಬಂದಾನು ಬಂದ ನಾ ಹೇಳಕತ್ತೀನಿ ಅಂದ್ರೆ ನೀವು ಹಂಟು ರೈಟ್ ಇದ್ದಾವ. ಸಣ್ಣ ಹುಡುಗರು ನೀವು ಕಲ್ಸಾಕ್ ಹೋದ್ರ ಗುಡ್ ಟಚ್ ಬ್ಯಾಡ್ ಟಚ್ ಬದ್ದಲ್ಲಿ ಹೇಳಾಕ ವ್ಯಕ್ತಿವ. ಒಂದ್ ಮನ್ಯಾಗ ಒಬ್ಬ ಬಾಜು ನೇಬರ್ ಹೊಸ ಬಂದಾನು, ಬಂದಾವನ ಮನಿಗ್ ಬರಾಕತ್ತಾನು, ಪಪ್ಪ ನೋಡಿ ಮಮ್ಮಿ ನೋಡಿ ಫ್ರೆಂಡ್ಶಿಪ್ ಆಗೈತಿ. ಅವ್ನ ಹೆಂಡತಿನೂ ಬಂದ ಮಮ್ಮಿ ನೋಡಿ ಎಲ್ಲ ಟೈಮ್ ಪಾಸ್ ಮಾಡಕತ್ತಾಳು. ಅವ ಅಂಕಲ್ ಬರ್ತಾನ, ನಾ ಸ್ಕೂಲಿಂದ ಬಂದ್ ಕೂಡಲೇ ಬರ್ತಾನ, ಏನು ಅಪ್ಪಿ ಎಷ್ಟು ಚಂದ ದಿವಾನಿ ಅನ್ಕೋದು ಬರೇ ಬಂದ್ ಹಿಂಗ್ ಹಿಡಿತಾನ. ಹಾ, ಎಷ್ಟು ಚಲೋ ಅನ್ಕೋದು ಬೆಲ್ಲ ಅಂತ ಹೇಳ್ತೀನಿ. ನೀವು ಅಳಿಸ್ತೀರಿ, ಪರ್ಮಿಷನ್ ಕೊಡ್ತೀರಿ. ಈಗ ಸಣ್ಣ ಹುಡುಗಿಗೆ ಹೇಳ್ಬೇಕಿಲ್ಲ, 11% 3% ನಮಗ್ ಟಚ್ ಮಾಡೋದಿಲ್ಲ. ನಮ್ ಪ್ರೈವೇಟ್ ಪಾರ್ಟ್ಸ್ ಯಾವ್ಯಾವ? ಫ್ರಂಟ್ ಪಾರ್ಟ್, ಲೋವರ್ ಪಾರ್ಟ್, ಬ್ಯಾಕ್ ಪಾರ್ಟ್. ಈ 3 ಪಾರ್ಟ್ ಬರೇ ಒಂದ್ ಸ್ವಲ್ಪ ಮಂದಿ ಟಚ್ ಮಾಡ್ಬೋದು. ಅವ್ವ, ಮೌಶಿ, ಅತ್ಯ, ಅಜ್ಜಿ, ಅಕ್ಕ ತಂಗಿ ಏನ್ ಎಸೆನ್ಷಿಯಲ್ ಇದ್ದರು. ಅದ್ ಬಿಟ್ರ ನೀವು ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಈಗ ನೀವು ಸಣ್ಣ ಹುಡುಗರು ನೀವು ಹೇಳ್ಬೇಕು, ದಿಸ್ ಪಾಯಿಂಟ್ ಕಮ್ಸ್ ಅಂಡರ್ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್. ಏನ್ ಮಾಡ್ಬೇಕು ಹಂಗಾದ್ರೆ ಓದಿರ್ಬೇಕು. ಮಮ್ಮಿ ಆಗಿಂದ ಪಪ್ಪ ಮಮ್ಮಿಗೆ ಹೇಳ್ಬೇಕು, ನೀವು ಅಂಕಲ್ ಯಾಕೋ ಸೇರಾಗಿಲ್ಲ, ಏನ್ ಮಾಡ್ತಾನ ನಾವ್ ಅಂತ ಕೇಳ್ತಾವ. ಇಲ್ವಾ ಬಂದವನ ಬರೀ ನನ್ ಕಲ್ಲ ಮುಡ್ತಾನು, ನನ್ ಹೀಗ್ ಮುಡ್ತಾನೋ ಅನ್ನೋದು. ಮಮ್ಮಿ ಅಂತಾಳ, ಅವನು ಬರೋಬ್ಬರ ಮಾಡ್ತಾನ. ನೀವು ಏನ್ ಆಗಂಗಿಲ್ಲ ಬಿಡ, ಬಂದ್ ಒಂದ್ ಚಾಕ್ಲೇಟ್ ಕೊಡಕ್ಕೆ ನೋಡಿ ಹಿಂಗ್ ಮಾಡ್ರೆ ಏನಾಗ್ತೈತಿ, ಪ್ಲೀಸ್ ಮಾಡ್ಬೇಕು. ನಿಮ್ಮ ಅವ್ವ ಅಪ್ಪ ಈಗ ನಮ್ ಟೈಮ್ ಇಲ್ಲ, ಒಂದ್ ಚಾಕ್ಲೇಟ್ ಕೊಟ್ರೆ 10 ಚಾಕ್ಲೇಟ್ ಕೊಡ್ತಾರೀಗ. ನಮ್ಗ್ ಒಂದ್ ಚಾಕ್ಲೇಟ್ ಬಿಡ್ಬೇಕಾದ್ರ ಟೇಸ್ಟ್ ಔಟ್ ಆಫ್ ಔಟ್ ಮಾಡಿಸ್ಬೇಕಾಗ್ತದೆ. ಅಂದಾಗ ಒಂದ್ ಚಾಕ್ಲೇಟ್ ಬರ್ತಿತ್ತು, ಹಂಗಿಲ್ಲ. ಸೊ ಇದಕ್ಕೆಲ್ಲ ಎನ್ಕರೇಜ್ ಮಾಡೋದಿಲ್ಲ. ಆಗಿಂದ ಓದಿರ್ಬೇಕು. ಬಸ್ನ್ಯಾಗ ನಿಮ್ಗೆ ಯಾರು ಮಿಸ್ಬಿಹೇವ್ ಮಾಡಾಕರು, ವಾಮಿಂಗ್ ಅಪ್ ಇದ್ರಿ ನೆಕ್ಸ್ಟ್ ಟೈಮ್ ರಗಡ ಕಾಳಕ್ಕಾರ ಒಂದ್ ಕೂತಿ ಬಿಡೋದು, ಇಲ್ಲ 10 ಬಂದ್ ಬಿಡೋದು. ಅವ್ರು ಜೋರ್ ಓದಿರ್ಬೇಕು. ಅವ್ರು ಬದ್ರಾನ ಮಂದಿ ಬಂದ್ಕೆ ಏನ್ ಹಾಕಬೇಕು, ಜೀವ ತಿನ್ನಾಕತ್ತಿ ಅಂತ ಅಂದ್ಬಿಡ್ಲಿ ಅವ್ರು ಹಾಕಿ ಹಾಕೋ ಕಡಿತಾರೆ. ಅಷ್ಟೇ ಎಲ್ಲಾರು ಕಾನ್ಶಿಯಸ್ ಇರ್ತಾರೆ. ಸೆಲ್ಫ್ ಪ್ರೊಟೆಕ್ಷನ್
ಇಂಡಿಪೆಂಡೆನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಐತಿ ಜೀವನದಾಗ. ಬರೀ ಸಾಲಿ ಕಲ್ತಿರೋ ಉಪಯೋಗಿಲ್ಲ, ನಮ್ಗೆಲ್ಲಾ ಟೈಪ್ ಅಜ್ಞಾನ ಬೇಕು ಅಂತ. ಇಷ್ಟೆಲ್ಲಾ ಕ್ಲಿಯರ್ ಆಗೈತಿ. ನಿಯಮ ಎಲ್ಲಾ ಪಾಯಿಂಟ್ ಟಚ್ ಮಾಡಿ ಆಮೇಲೆ So you cannot say this is the body. This development happening, that happening. Body never changes after a period of time. Not stress, not disease, is not harmful, is not sinful, not disease, not infection, is not dirty, is not unclean. Important things the period of pregnancy period, falling as the fertile period. क्या पता नहीं आफ्टर मैरिज बता रहा हूँ लघु मक्कल बेड़ा उससे क्या बोलो जेड ऐसी राग either avoid marriage sector इलाज hormonal marriage very important है because part is an expression after that 10 day to 17th day fertile period danger period for pregnancy okay next the main brain is controlling it period regular ಆಗಬೇಕಂದ್ರೆ ಬ್ರೇಕ್ ಕಡಿತನೆ ಕಂಟ್ರೋಲ್ ಐತಿ ಆಮೇಲೆ ಅರ್ಥ ಹೇಳಿದ್ನಾರ ಯಾವ ಹುಡುಗಿಯರ ಹಾಸ್ಟೆಲ್ ಹೋಗ್ತಾರ ಅವ ಬಿಟ್ಟು ಹೋಗ್ತಾರ ಅವ್ರ ಪೀರಿಯಡ್ ಸ್ವಲ್ಪ ಡಿಸ್ಟರ್ಬ್ ಅವ್ರಿಗೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರೆ ಮಾತ್ರ ಇಂಟ್ರೆಸ್ಟ್ ಆಗುತ್ತೆ ಸೊ ಬ್ರೈನ್ ಇಸ್ ದ ಮೇನ್ ಕಂಟ್ರೋಲಿಂಗ್ ಸಿಸ್ಟಮ್ ಅಲ್ಲಿಂದ ಹಾರ್ಮೋನ್ಸ್ ಓಡಿ ಮೇಲೆ ವರ್ಕ್ ಆದ್ಮೇಲೆ ಪೀರಿಯಡ್ ಚೆನ್ನಾಗಿದ್ದು ಹಾರ್ಮೋನ್ಸ್ ಸಿಕ್ಕಿದ್ರೆ ಆಗ್ತವೆ तो पीरियड के आप स्टेजेस पर आवा क्या ब्लीडिंग करते थी बड़ा लेयर तैयार ಆಗ್ತದೆ ಪ್ರೆಗ್ನೆನ್ಸಿ ಆದಂತ ಅದ ಲೇಯರ್ ಖುಷಿಗೆ ಗಾಜೆ ಆಗ್ತದೆ ಪ್ರೆಗ್ನೆನ್ಸಿ ಆಗಾಗಿಲ್ಲ ಅನ್ಶೇಡ್ ಆಗ್ತದೆ ಡ್ರಾಗ್ ಔಟ್ ಆಗ್ತದೆ ಆಮೇಲೆ ಬ್ಲಡ್ ಬರ್ತದೆ ಅದಕ್ಕೆ ಏನ್ ಮಾಡ್ಬೇಕು ಯೂಟ್ರಸ್ ಸ್ಕ್ವೀಸ್ ಮಾಡ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಪೇನ್ ओवुलेशन का क्या है प्रेगनेंसी आपको अगर गर्भ तैयार करती गर्भाशय में प्रेगनेंसी आप मिला अंदाजो इन ओपन मतलब करती ಅದು ಪೀರಿಯಡ್ ಬ್ಲಡ್ ಇಂದ ಬರ್ತದೆ ನಾವು ಇದ್ಕೊಂಡು ಎಕ್ಸ್ಪ್ರೆಷನ್ ತೇರಾಗಿ ನಾವು ಹೈಜಿನ್ ಹೋಗ ನಾವು ಹೈಜಿನ್ ಕರೆಕ್ಟ್ ಅಪ್ಪ ಜಲ್ದಿ ಮಾಡಿ ಇಲ್ಲ let's start करना here सारा बोलते हैं in the age of 35 proper menstruation if there is यार इनका abnormal lifestyle इतना हुआ ovulation hard है natural pregnancy को बाढ़ है till the 35 years
ಅದು ಹೆಂಗೆ ಅದ್ರಾಗ 2 ವೆರೈಟಿ ಪೀರಿಯಡ್ ಬಂದಾಗ ನಾನು ಕಟ್ಟಿದಾಗ ಎವ್ರಿ 6 ಮಂತ್ ಬಂದಾಗ 2 ವರ್ಷ ಆ ಟೈಮ್ ಎಷ್ಟು ಸ್ಟಡಿ ಇರಲಿಲ್ಲ my mother in law was diagnosed with stage. In Arab ಒಂದು ಪೀರಿಯಡ್ ಬಂದ್ರು ಈಗ 3 ಮಕ್ಕಳು ನಾವು ಕರೆ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೇಕು ಯಾಕೆ ತರಂಗಿಲ್ಲ ಡೆವಲಪ್ ಆಗ್ಯಾಳ ಕೆಲವು ಪಿಂಪಲ್ ತರಾತಾವು ಎಲ್ಲ ಪ್ರಾಬ್ಲಮ್ ಆಗಲ್ಲ ಪಿಸಿಎಸ್ ಟ್ರೀಟ್ ಮಾಡಿದ್ರೆ ರೆಗ್ಯುಲರ್ ಆಗ್ತೈತಿ ಜಾಬ್ ಎವ್ರಿ 6 ಮಂತ್ಸ್ ಬರ್ತೈತೆ ಅಂದ್ರೆ ಹಾರ್ಮೋನ್ ಯಾವ ಡೆಫಿಷಿಯನ್ಸಿ 18 ವರ್ಷ ಆದ್ರೂ ಪೀರಿಯಡ್ ಬಂದಿಲ್ಲ ನೀವು ಕೇಳಿದ್ರೆ ತೋರಿಸ್ತೀನಿ 18 ವರ್ಷ 20 ವರ್ಷ ಆದ್ರೂ ಪೀರಿಯಡ್ ಬರಂಗಿಲ್ಲ ಅವಾಗ ಸೋನೋಗ್ರಫಿನ ನಾವು ಚೆಕ್ ಮಾಡಬೇಕು ಬಿಡೋಸರ ಐತಿ ಒಳಗಡೆ ಗರ್ಭಾಶಯನೇ ಇಲ್ಲ ಅಂದ್ರೆ ಪೀರಿಯಡ್ ಬರಂಗಿಲ್ಲ ಗರ್ಭಾಶಯ ಅತಿಸಂಖ್ಯೆ ಇನ್ಫಂಟೈಲ್ ಅವರಿಗೆ ಒಂದು ಹುಡುಗಿ ಇತ್ತಲ್ಲ ಮಾನ್ಯ ಕಾಣಿಸಿದ್ರು 14 ವರ್ಷದಲ್ಲಿ ಇಷ್ಟ ಇರ್ತದೆ ಇಷ್ಟ 2 ಬಂದಿಲ್ಲ ಆಕೆಗೆ ಅಕ್ಕಂಗೆ ಬಂದು ಎಲ್ಲೆಲ್ಲಿ ತೋರಿಸಿತ್ತು ಎಲ್ಲಾರು ಹಿಂಗೆ ಹಾಗಾಗಿಲ್ಲ ನಮ್ಮ ಸೋನೋಗ್ರಫಿನಾಗ ಇನ್ಫಂಟೈಲ್ಸ್ ಆಕೆಗೆ ನಾವು ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಆಕೆಗೆ ಗರ್ಭಾಶಯ ಬೆಳೀತು ಹೈಟ್ ಬೆಳೀತು ಹೈಟ್ ಆಕೆಗೆ ನಾವು ಒಂದ್ ಸೈಡ್ ಆಫ್ ರಿಸರ್ಚ್ ಬಂದ್ಕೂಡಲೇ ಟ್ಯಾಬ್ಲೆಟ್ ಬಂದ್ ಮಾಡಿದ್ದು ರೆಗ್ಯುಲರ್ ಚಾಲು ಆಗಿದ್ದು ಬಂದ್ಕೂಡಲೇ ಒಂದ್ 2 ಪೀರಿಯಡ್ ಆಗೋಣ ಮತ್ತೆ ಅವ್ರು ಬಂದ್ ಒಂದು ಹಾರಿಗೆ ಹಾಕೊಂಡು ತಂದ ಆಮೇಲೆ ಬರೋಬ್ಬರ 4 ವರ್ಷ ಬಂದಾಗ 2 ಮಕ್ಕಳು ಆಗಿತ್ತು ಸೊ ಪ್ರಾಪರ್ ಇವ್ಯಾಲ್ಯೂಯೇಷನ್ ಬೇಕು ಕೊಟ್ಟು ಆ ಫ್ಯಾಮಿಲಿ ಇಷ್ಟು ತ್ರಾಸನಾಗಿರ್ತದ ಇದು ಮಕ್ಕಳು ಆಗಾಗಿಲ್ಲ ಇದು ಮದುವೆ ಆಗಾಗಿಲ್ಲ ಪ್ರಾಪರ್ ಡಯಾಗ್ನೋಸಿಸ್ ಆಗ್ತಂದ್ರೆ ನಮ್ಗೆ ಗೊತ್ತಾಗ್ತದೆ ಅದಕ್ಕಾಗಿ ಚಾಡಿಸ್ಬಿಡೋದಿಲ್ಲ ಯಾರು ಒಂದು ಕ್ವಶನ್ ಕೇಳಿ ನಿಮ್ಗೆ ಡೇ ಟು ಡೇ ಲೈಫ್ ನಲ್ಲಿ ಒಂದು ಕ್ವಶನ್ ಕೇಳಿದ್ರು ಅದಕ್ಕೆ ಡೀಪ್ ಆಗಿ ಆನ್ಸರ್ ಮಾಡಿ ಯಾಕಿಲ್ಲ 2 ದಿವಸ ಕೊಟ್ಟು ನಮಗೆ ನಾನು ಹೇಳ್ತೀನಿ ಸರಿ ಏನು ಇಗ್ನೋರ್ ಮಾಡಿ ರಿವರ್ಸ್ ಆನ್ಸರ್ ಮಾಡಬೇಕು ನಿಮ್ ಕಡೆ ಯಾರೇ ಬರೋರು ಬೇಗ ತಿಳ್ಕೊಂಡು ಬಂದಿರ್ತಾರೆ ಶೇರ್ ಬರ್ತಾರೆ ನೆಕ್ಸ್ಟ್ ಆ ಸೈಕಲ್ ಮ್ಯಾಚ್ ಕೊಡ್ತೀವಿ ಪಟ್ಟನ ಅಕ್ಕಿ ಒಳಗಿಲ್ಲ ಅಂತಂದ್ರೆ ಕಂಟಿನ್ಯೂಸ್ ಕೊಡ್ಬೇಕಾಗ್ತದೆ 6 ಮಂತ್ಸ್ ಕೊಡೋಣ ಅಕ್ಕಿ ಬ್ರೆಸ್ಟ್ ಏನು ಇರಲಿಲ್ಲ ಬ್ರೆಸ್ಟ್ ಡೆವಲಪ್ ಆಮೇಲೆ ಅಕ್ಕಿಗೆಲ್ಲ ಸೆಕೆಂಡರಿ ಶಿಕ್ಷಕ ಬರೋಣ ಪೀರಿಯಡ್ ಚಾಲು ಆಗ್ತದೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋದು ಸರಿಯಾಗಿಲ್ಲ ನೆಕ್ಸ್ಟ್ ಎಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ ಅದಾವ ನೆಕ್ಸ್ಟ್ ಗಾಡಿ ಮಾಡಿದ್ರು ಅದಕ್ಕೆ ಹೋಗಿ ಆರಾಮ್ Then keep the area between the legs dry, otherwise soreness and stabbing may develop. And if every day movements, if you are sweat set leg whole, then have one more bar only. Then do not wash inside of the urena. Otherwise, that will be fixed. Why it is necessary for sanitary napkin? If the left is open, they are so tight. They may lead to transmission of infection like hepatitis C and hepatitis. Then there is no HIV agenda. But it attacks cells and tissues. Doctor ji accurate on the finding. Then whatever happens. How to dispose of transmission? How to go into the toilet? Margolina toilet doctor. It is better to keep a dustbin in the corner of toilet. Acting directly. Folding the newspaper or red paper and dropping it in the ಇನ್ನ ಮುಗಿಲ್ರಿ ಫಸ್ಟ್ ಸೆಷನ್ ಚಾಲು ಐತ್ರಿ ಇನ್ನ ಮುಗಿತೀನಿ ಕೇಳಿರಲ್ಲ ಇನ್ನ ಇಲ್ರಿ ಫಸ್ಟ್ ಸೆಷನ್ ಚಾಲು ಐತಿ
ಮೆಟ್ರೋ ಸೈಕಲ್ hygiene. ಸ್ವಲ್ಪ ಮಾಡಿದೇನ್ರಿ ಪೂರಾ ಒಂದ್ 2 ತಾಸ ಐತ್ರಿ ಅದ್ರಾಗಿಂದ 1 ತಾಸ ಮಾಡಿದೇನ್ರಿ. ಈಗ PPT ತೋರ್ಸತಾರಿ ಸ್ಲೈಡ್ಸ್. ಹಾ ಹೌದ, ಎಲ್ಲಾ ಹುಡುಗರ ಮುಂದೆ ಕೂತಾರ ಮತ್ತ ಸ್ಲೈಡ್ ತೋರಿಸಿ ಎಕ್ಸ್ಪ್ಲೇನ್ ಮಾಡತ್ತಾರ ಮ್ಯಾಮ್ ಸ್ಟೇಜ್ ಮೇಲೆ. ಅದೊಂದ್ ಲಾಸ್ಟ್ ಗೊತ್ತೇನು. Polycystic ovarian syndrome. This is syndrome under combination of symptoms. Combination under period second, third, back to normal. So, because of androgen excess. Androgen is the male sex hormone. ಆಮೇಲೆ ನಂತರ ಡಾಕ್ಟರ್ ಥರ್ಡ್ ಪಾಯಿಂಟ್ ಬಂದು ಕಸ್ಟಡಿಗೋಸ್ಕರ ಸೆಕೆಂಡ್ ಪೀರಿಯಡ್ ಚಾಪ್ಟರ್ ಥರ್ಡ್ ಒಬೆಸಿಟಿ ಕನ್ಫ್ಯೂಷನ್ ನೆಕ್ಸ್ಟ್ ಮತ್ತೆ ನೋಡಿ ಉದಾಹರಣೆಗಳು ಉದಾಹರಣೆಗಳವ ಇದೆಲ್ಲ ಡಾಟಾ ಕೊಡೋದು ನೆಕ್ಸ್ಟ್ ಸೊ ಯಾಕೆ ನಾನು ಫೋಕಸ್ ಮಾಡಿದ್ರೆ ಅಂದ್ರೆ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಅವರೆಲ್ಲ ಬಾಡಿ ಚೇಂಜ್ ಆಗೋಣ ಸ್ವಲ್ಪ ಅವರ ಡಿಪ್ರೆಷನ್ ಆಗ್ತಾರೆ. ಒಂದು ಗ್ರೂಪ್ ಆಫ್ ಲೇಡೀಸ್ ಗ್ರೂಪ್ ಆಫ್ ಬಾಯ್ಸ್ ಅವ್ರು ಫೇಸ್ ಮಾಡಕ್ಕೆ ಅವ್ರು ಹೊರಡವ್ ಆಗಿದೆ ಸೈಕಾಲಜಿಕಲ್ ಅವ್ರ ಸ್ವಲ್ಪ ಹೊರಡವ್ ಆಗಿದೆ. ವೆರಿ ಕಾಂಟ್ಯಾಕ್ಟ್ ಆಫ್ ದೇ ಆರ್ irregular periods and have excess androgen androgen male sex hormone ಅನುಷ್ಠಾನ they also contacted us. Next ಏನು ಕೇಳಿದ್ರೆ ಡಾಕ್ಟರ್ ನೀವೇನೇನು ಕೇಳೋದ ನಾ ಏನೇನು ಕೇಳೋದು ಹಿಂಗಾಗಿದೆ ಹಂಗಾಗಿದೆ ಅಂತ ಎಲ್ಲ ಮಾಡಿಸಿ ಡಯಾಗ್ನೋಸಿಸ್ ಮಾಡ್ತೀವಿ. ಏನಾದ್ರು ನೀವು ಕಂಪ್ಲೇಂಟ್ ಕೇಳೋದು ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಮೌಂಟ್ ಮಾಡಿ ನಾವು depending on the girl's condition and their body in our diet proper diet protein carb ಎಲ್ಲ proper ये correct so you can put the maintain motivate reactive so that dairy product sorry bakery products ಎಲ್ಲ minimize ಮಾಡಿ ಬಿಡಿ ಅನ್ನೋದು ಏನೈತೆ ಅದರ ಈ ಒಳಗೆ ಏನು ಮಾಡೋದು ಆಯ್ತಾ ಅನ್ನ ಮಾಡ್ತಿದ್ರೆ ಅನ್ನ ಮಾಡ್ಬೇಕು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಅನ್ನ ಮಾಡಿ ಯಾಕೆ ಮಾಡಿದ್ರೆ ದುಡ್ಡಿಂದ ಬ್ಯಾಲೆನ್ಸ್ ಆಗ್ತದೆ ಪಲ್ಯ ಕೂಡ ಕರೆಕ್ಟ್ ಊಟ ಮಾಡಿ ಇದು ಯಾರು ಟೊಮೆಟೊ ನಾಷ್ಟ ಮಾಡಿದ್ವಿ ಅಲ್ಲ ನಾನ್ ಕೇಳಿಲ್ಲ ನೀವೆಲ್ಲ 3 ಮಂದಿಗೆ ಹೇಳುತ್ತೀಗ 100+100 200 ಮೆಂಬರ್ಸ್ ಟ್ರೈನಿಂಗ್ ಕೊಡೋದು ಯಾಕೆ ನೀವು ಟ್ರೈನರ್ಸ್ ಆಗಿ ಈಗ ಸುಮ್ಮನೆ ನಿಮ್ಗೆ ಹೇಳಿ ಕಳ್ಸ್ತಾರಲ್ಲ ಆಮೇಲೆ ನೀವು ಪ್ರತಿಯೊಬ್ಬರು 10% ಬೇರೆ ಮಾಡ್ಕೊಂಡು ಈಗ ಕೇಳೋದಿಲ್ಲ ಅಂದ್ರೆ ಇನ್ನೊಂದು 4 ದಿನ ರೆಡಿ ಆಗುತ್ತೆ ಆಯ್ತಾ 17-18 ಅಂದ್ರೆ ನೀವು ಕೇಳಿರ್ಬೋದು ಹೇಳಿದ್ರೆ ಪ್ರೈವೇಟ್ ಸ್ಟಡಿಗೆ ನೀವು ವೈಟ್ ಟಿ-ಶರ್ಟ್ ಅಂದ್ರೆ ಏನು ಅಂತ ಹೇಳಿ ಹೇಳ್ಬೇಕು ನನ್ನ ಅಬ್ಸರ್ವೇಷನ್ ಅಲ್ಲಿ ವೈಟ್ ಟಿ-ಶರ್ಟ್ ಅಂದ್ರೆ ಏನು ಆಮೇಲೆ ವೈಟ್ ಟಿ-ಶರ್ಟ್ ಪ್ರಕಾರ ಹೌ ಟು ಮ್ಯಾನೇಜ್ ದ ವೈಟ್ ಟಿ-ಶರ್ಟ್ ಆಮೇಲೆ ಯೂಸ್ ಆಫ್ ಪ್ಯಾಡ್ಸ್ ಕ್ಲಾತ್ಸ್ ಅಂಡ್ ಕಪ್ಸ್ ಅವ್ರ ಬಗ್ಗೆ ಹೇಳ್ಬೇಕು ನೀವು ವಾಷಿಂಗ್ ಆಫ್ ದ ಪ್ರೈವೇಟ್ ಪಾರ್ಟ್ಸ್ ಅಂಡ್ ಔಟರ್ ವಾಶ್ ದ ಪ್ರೈವೇಟ್ ಪಾರ್ಟ್
Next, management of the sanitary pad, how to manage the sanitary pad. Next, disposal of the sanitary pad, how to. Next, hygiene techniques of the private bathroom. Next, how to take a nutrition along with the carbohydrates, ಆಮೇಲೆ ಬೇರೆ ಬೇರೆ ವಿಟಮಿನ್ಸ್ ಮಿನರಲ್ಸ್ ಇದೆಲ್ಲ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಕ್ಲೋಸರ್ ಫ್ಯಾಟ್ಸ್. ನೆಕ್ಸ್ಟ್ ವಾಟ್ ಯು ಮೀನ್ ಬೈ PCOS ಅದನ್ನ ಮುಖ್ಯವಾಗಿ ಹೇಳ್ಬೇಕು. ಅಲ್ಲಿ PCOD ಅಂದ್ರೆ ಏನಂತ ನೋಡಿ, PCOS ಅಂತ ಏನಂತ ಹೇಳ್ಬೇಕು. ಆಮೇಲೆ ಸರ್ವಿಕಲ್ ವ್ಯಾಕ್ಸಿನ್ ಅಂದ್ರೆ ಏನಂತ ಹೇಳ್ಬೇಕು. ನೆಕ್ಸ್ಟ್ ಡೋಸ್ ಕೊಡ್ತಾರೆ, ಯಾವ್ಯಾವ ಕೊಡ್ತಾರೆ, ಆಮೇಲೆ ಇಂಪಾರ್ಟೆನ್ಸ್ ಹೇಳ್ಬೇಕು. ಆಮೇಲೆ ವ್ಯಾಕ್ಸಿನೇಷನ್ ಇಂಪಾರ್ಟೆನ್ಸ್, ಆಮೇಲೆ ಪ್ಯಾಂಪ್ ಟೆಸ್ಟ್ ಅಂದ್ರೆ ಏನಂತೇಳಿ ಹೇಳ್ಬೇಕು. ನೆಕ್ಸ್ಟ್ how to prevent the teenage pregnancy. ಆಮೇಲೆ ಗುಡ್ ಟೆಸ್ಟ್ ಬ್ಯಾಡ್ ಟೆಸ್ಟ್ ಮಾಡಿ ಅಡಲ್ಸೆಂಟ್ ಗರ್ಲ್ಸ್ ಇದನ್ನ ನಾನು ಅಬ್ಸರ್ವ್ ಮಾಡಿದ್ದು. ಇಷ್ಟು ಕ್ವಶನ್ಸ್ ಫ್ರಮ್ ಮೈ ಸೈಡ್. ನಿಮ್ಮ ಸೈಡ್ ಇಂದ 5 ಕ್ವಶನ್ಸ್ ಬರ್ಬೇಕು. ಈಗ ನೀವು ತರವಾಗಿಲ್ಲ ಅಂದ್ರೆ ಕೆಲಸ ಆಗಲ್ಲ ಅಂತ ಕೇಳೋದು. ಕ್ವಶನ್ ಕೇಳಿ ಎಷ್ಟು ಮಾರ್ಕ್ಸ್ ಕೇಳಬೇಕು. ಅದೇ ಯಾವಾಗ ಬಂದಾಗ್ತೀವಿ ಅವ್ವ ಆ ಪ್ರಕಾರ ನಾವು ಒಳಗೆ ಬಂದ ಆಗಬೇಕು. ನಾವು ಮ್ಯಾಕ್ಸಿಮಮ್ ಯಾವ ಪೀರಿಯಡ್ ಬರ್ತದಂದ್ರ ಏನ್ ಮಾಡ್ಬೋದು, ಕ್ವಶನ್ ಬರ್ತು ಚಲೋ ಇರಲ್ಲ. ಅಬ್ಸರ್ವ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಲೇಡೀಸ್ ಆಗೋದು ಬಹಳ ಕಮ್ಮಿ. ದೇವ್ರ ನಮ್ಗ ಇಷ್ಟು ಮಕ್ಕಳ ಮಾಡಿದ ಜಗ ಕಳ್ಸಂತ 55 ಮ್ಯಾಕ್ಸಿಮಮ್. ಅದಕ್ಕೆ ರೀಸನ್ ಯಾರೇ ಪೀರಿಯಡ್ ಬರಾಕತ್ತಾವಂದ್ರೆ ಆಕೆ ಕ್ಲಾಸಸ್ದಾಗ ನಾವು ಕ್ಲಾಸಸ್ದಾಗ ಪೊಸಿಷನ್ ಅದು ಕಮ್ಮಿ ಕೆಳಗೆ ಹಿಡಿತಾರೆ. ನಾಟ್ ಭಾಳ ಇಂಪಾರ್ಟೆಂಟ್. ವಯಸ್ಸಾಗ ಯಾವಾಗ ಹೋಗ್ತೀವಿ ಸಿಗಾಕ್ ಹೇಳಾಕ ಹೊರಗಡೆಯಿಂದ ಹಾಕಿಕೊಳ್ಳಿ. ಸರಿ ಅವ್ರಿಗೆ ಮೈ ಮೇಲೆ ಬೆಳೆ ಆಗಾಕ್ಸಂತ ಹಳ್ಳಿಗೊಳ್ದಾಗ ಡಾಕ್ಟರ್ಗಳ ಆಪರೇಷನ್ ಮಾಡಿ ತೆಗಾಕ ದೇವ್ರ ಏನೇನು ಆರ್ಡರ್ ಕೊಡ್ಲಾನ ಒಬ್ಬದ ಈಗ ಅಡ್ಗೆ ಹಾಕಿ ಮತ್ತ ರೆಂಟಲ್ ತಗೋತೋಡ ಫ್ಯಾಷನ್ ಶೋಕ್ ರೆಂಟಲ್ ತಗೋತಿಲ್ಲ. ಹಾಗೆ ಯಾರ್ಯಾರ ಜಾಸ್ತಿ ಗಾಡಿ ಹಾಕ್ತಾರ, ಚಂದ್ರಮ ಹಾಕ್ತಾರ, ಕರಿಶ್ವ ಆ ಜಾಗನ ಮತ್ತೆ ಬೆಳ್ಕೊಡ್ಬೇಕು. ನಮ್ಮ ಬಾಡಿ ಹಾಗೆ ಯಾವ್ದೋ ಗರ್ಭಾಶಯ ದೇವ್ರು ಕೊಟ್ಟಾನ. ಅದಕ್ಕೆ ಏನು ಪ್ರಾಬ್ಲಮ್ ಇದ್ರ ಆಪರೇಷನ್ ಬಾಳ ಕಂಟ್ರೋಲ್ ಬರುವಾಗ ಗಂಟ ಅದಾವು ಕರ್ನಾಟಕ ಬೆಳೆಸ್ತಾವ. ಹುಡುಗಿ ಗಂಟ ಐತಿ ಅದಕ್ಕೆ ಸೈಜ್ ನೋಡ್ತೀವಿ. ಕರ್ಕೊಂತ ನಾವ ಮೆಡಿಸಿನ್ಸ್ ಕೊಡ್ತೀವಿ, ಕರ್ಕೊಂಡು ಹೋಗ್ತಾವ. ಬಹಳಷ್ಟು ಪೇಷಂಟ್ ಆಪರೇಷನ್ ನಾವು ಫೀಲ್ ಮಾಡಿದ್ವಿ. ಎಲ್ಲಕ್ಕೂ ಆಪರೇಷನ್ ಅಂತ ಗರ್ಭಾಶಯ ತೆಗಿಯೋದಿಲ್ಲ. ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿನಾಗ ನಾವು ಹ್ಯಾಂಗ ರೆಡಿ ಮಾಡ್ಕೊಂಡು ಹೋಗ್ಯಾವ ಇಂಟ್ರೆಸ್ಟ್ ಸೇವ್ ಮಾಡೋದು ನಮ್ಮ ಕಡೆ ಬಹಳಷ್ಟು ರೆಡಿಸ್ ಅದಾವ. ಗರ್ಭಾಶಯ ಸರ್ವೈಕಲ್ ಕ್ಯಾನ್ಸರ್ ಆಗೈತೆ ಅಂತ ತೆಗೆದುದಿಲ್ಲ ಅಂತ. ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಟ್ ಆಗಪ್ಪ ಅದು ಸ್ಟೇಜಿಂಗ್ ಮಾಡ್ಬೇಕಾಗ್ತದೆ. ಸ್ಟೇಜಿಂಗ್ ಏನಾದ್ರೆ ಅಡ್ವಾನ್ಸ್ ಸ್ಟೇಜ್ ಇತ್ತಂದ್ರ ಆಪರೇಷನ್ ಮಾಡಿ ಅಲ್ಲಿ ಬಂದ್ಬಿಡ್ತಾರೆ.
ಅಡ್ವಾನ್ಸ್ ಇದ್ರೆ ಆಕೆಗೆ ಸ್ಟೇಟ್ ಅದು ಕೊಡಬೇಕಾಗ್ತದೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ಗೈನಕಾಲಜಿಸ್ಟ್ ಕಡೆ ಹೋಗಿ ಚೆಕಪ್ ಮಾಡ್ಕೋಬೇಕು. ಬರೀ ಅವ್ರ ಸರ್ವೈಕಲ್ ಕ್ಯಾನ್ಸರ್ ಐತಂತೆ ಗರ್ಭಾಶಯ ಐತಂತೆ ಆ ಲೇಡೀಸ್ ಕರ್ಕೊಂಡು ಬರ್ಬೇಕು. That is the 35 years every year till the age of 65. HP tap test per tap test ₹5 HP tap test which detects the virus and virus against virus other 4,900 cost only 5 years only only times choice ಯಾರು ಮಾಡ್ಕೊಳ್ಳಿ. ಒಂದೇ ಸಲ after 5 years after 5 years all the 3 times negative at side ತನಕ viral infection ಆಗಲ್ಲ, cervical cancer ಆಗಲ್ಲ 100% ಗ್ಯಾರಂಟಿ. ನೀವು ಜನರಿಗೆ ಕೇಳಿ ಅವೆಲ್ಲ ಮೇಡಮ್ ಏನು ಹುಡುಗರಿಗೆ ಡಿಸ್ಕಸ್ ಮಾಡಲ್ಲ ಅದು ಬರೋ ಹಾಗೆ ಏನು ಫೋಕಸ್ ಬಂದ್ರೆ ನಾವೇನ್ ಅಂತರ್ಶ್ರದ್ಧೆ ಇದೆ ಆದ್ರೆ ನಾವು ಅವ್ರಿಗೆ ನಾವು ಪಾಯಿಂಟ್ ಓಪನ್ ಮಾಡಿ ಫಸ್ಟ್ ಸರ್ ಹೇಳಿದ ಪ್ರಕಾರ ಬೇರೆ ಅವ್ರಿಗೆ 5 ಸರಿ ಇರ್ತಾರೆ. ಇನ್ನು ಪ್ರಕಾರ ಗ್ರಾಮೀಣ ಕಮ್ಯುನಿಟಿ 5 ದಿವಸ ಆ ಲೇಡಿಗೆ ನವರಾತ್ರಿ ಒಳಗ ಹೊರಗ ಕುದಿಸ್ಬಿಡ್ತಾರ. ಅದಕ್ಕೆ ರೀಸನ್ ಏನೈತಿ? ಸೈಂಟಿಫಿಕ್ ರೀಸನ್ ಏನೂ ಇಲ್ಲ. ಮೊದಲಿನ ಕಾಲದಾಗ ನಮ್ಮ ಕಡೆ ಯಾವ ಮಷೀನ್ ಇರ್ತಿಲ್ಲ. ಸುತ್ತೋದು ಬೀಸೋದು ನೀರ್ ಜಗ್ಗೋದು ಡೈಲಿ ಮನ್ಯಾಗ ನೀರ್ ತರೋದು 2 ಕಿಲೋಮೀಟರ್ ಹೋಗಿ ಇನ್ನೊಂದು ಕೊಡ ತಗೊಂಡು ಬರ್ತೀವಿ. ಆ ಟೈಮ್ನಾಗ ಆ ಹೆಣ್ಮಗಳಿಗೆ ಇಟ್ಟ ರೆಸ್ಟ್ ಸಿಗ್ಲಿ ಏನಾರ ಕಾರಣ ಇಲ್ಲ. ಮರಾಠಿ ಒಳಗ ಕಾವಳ ಶೃಂಗ ಕುಟ್ಟಾಳ ಹಿಂಗೇನಾರೆ ಒಂದ್ ಹೇಳಿ ಆ ಲೇಡಿಗೆ ಒಂದ್ 5 ದಿವಸ ರೆಸ್ಟ್ ಕೊಡ್ತಿದ್ದ. ರೀಸನ್ ಸಿಂಪಲ್ ಆಗಿ ಆ ಲೇಡಿಗೆ ತಿಂಗಳ 5 ದಿವಸ ರೆಸ್ಟ್ ಅಡ್ಗಿದ್ದ ಈ ಕೆಲಸ ಇದ್ದ ಆ ಬಿಟ್ರೆ ಏನು ಸೈಂಟಿಫಿಕ್ ಇಲ್ಲ. ಅವ್ರು ಕೇಳಿದ್ರು ಯಾಕೆ ನಮ್ಮ ಮನ್ಯಾಗ ನೀವು ಯಾರು ಹೋಗ್ತೀರಿ ನಮ್ಮ ಅವ್ವ ಬರೀ ಕುಂದಿರ್ತಾರ ನನಗೂ ಇದು ಊಟ ಕೊಡಾಗಿಲ್ಲ. ಅದಕ್ಕೆ ರೀಸನ್ ಒಂದಾಯ್ತು. ಮತ್ತೊಂದೈತಿ ವರ್ಷದ ಖಾರ ಮುಚ್ಚಿರ್ತಾರ ಮನ್ಯಾಗ ಅಜ್ಜಿಗಳೇ ಅಂತಾರ ಪಾಳಿ ಬಂದೈತಿ ಅಲ್ಲಿ ಮುಟ್ಟಾಕ್ ಹೋಗ್ಬೇಡ. ರೀಸನ್ ಏನು ಇಲ್ಲ. ಅವ್ರ ಬರೀ ಕ್ಲೀನ್ಲಿನೆಸ್ ಒಂದೇ ಐತಿ, ಹೈಜೀನ್ ಒಂದೇ ರೀಸನ್ ಐತಿ. ಖರೆ ಅವ್ರದ್ದು ಏನೈತಿ ಪುತ್ರ ಕೆಟ್ಟೋಗ್ಬೇಕು ಪಾಳೆ ಬಂದು ಹುಡುಗಿ ಹುಟ್ಟಿತು ಹನ್ನೆರಡು ಸಿಕ್ತು 6 ವರ್ಷ ಹುಟ್ಟಿದ್ರೆ ಹಾಳಾಗ ನಮ್ಗೇನು ಇಲ್ಲ. ಖರೆ ದೊಡ್ಡ ಅರಿವಿನ ಮಾಡಕ್ ಹೋಗ್ಬೇಡಿ ನಾ ಹೇಳ್ಕೊಡ್ತೀವಿ. ನಾವ್ ಹೇಳಾತು ಏನ್ ಕಾರಣ ಆಗ್ತಿಲ್ಲ ದೊಡ್ಡ ಬಿಡಿ ನೀವು ಜಗಾಡ್ಬೇಡ್ರಿ. ನಿಮಗ್ ಚಾಲೆಂಜ್ ಕೊಡೋದೈತಿ, ನಿಮ್ ಸ್ವಂತದ ವಿಚಾರ ಮಾಡೋದೈತಿ. ಅಜ್ಜಿ ಮನ್ಯಾಗ ಇಲ್ಲ ಅಂತ ಹೋಗ್ಬಿಡ್ರಿ ಹಳೆ ಬಂದ ಕೊಡ್ರಿ ಏನು ಖರೆ ಅಜ್ಜಿ ಮುಂದೆ ಜಗಾಡಾಕ್ಬೋದು. ಬೆಳಕು ಮಕ್ಕಳ ಅವಸರ ಮುಂದೆ ನಡೀತಿತ್ತು ಪಾಪ ಅವ್ರಿಗೆ ಅವ್ರ ಮನಸ್ಸು ಬಯಸ್ತಾರೆ. ದೇವ್ರು ಹೋಗೋದೈತಿ ಮನ್ಯಾಗ ಮಾಡಿ ಪೂಜಾ ಐತಿ ಪಾಳಿ ಮುಂದೆ ಹೋಗ್ತಾ ಟ್ಯಾಬ್ಲೆಟ್ ಹೋಗ್ತಾ ಪ್ಲೀಸ್ ದಯಮಾಡಿ ಹೋಗ್ಬೇಡಿ. ಪಾಳಿ ಐತಿ ಪವಿತ್ರ ಐತಿ. ನಾನು ತೋರಿಸ್ತೀನಿ ಪವಿತ್ರ ಐತೆ. ಅಪವಿತ್ರ ಅಂತ ಏನೂ ಇಲ್ಲ. ಪವಿತ್ರ ಐತಿ ಅದಕ್ಕಾಗಿ ಮಕ್ಕಳ ಹುಡ್ತಾವ ಅಲ್ಲ. ಅದೊಂದು ಪಾಯಿಂಟ. ದೇವ್ರು ಹೋಗೋದೇ ಐತಿ ಸಂಬಂಧ ಅದು ಏನೋ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡಿ. ಅವಳ ಹಾರ್ಮೋನ್ ಟ್ಯಾಬ್ಲೆಟ್ ಮೆಸ್ಟಾರ್ಸ್ ಪಾಸ್ ಅಲ್ಲ ಅಷ್ಟೇ. ಹುಡುಗಿ ಒಂದು ಹುಡುಗಿ ನಡೀತೈತಿ. ಬೇರೆ ಯಾವ ಕಾರಣ ಮನ್ಯಾಗ ಏನು ಮಾಡಕ್ ಹೋಗ್ಬೇಡಿ. ಬಾಳಿ ಒಂದ್ 2 ತಿಂಗಳು ಬರುವಾಗ ಲಘು ಬರುವಾಗ ಕರೆಕ್ಟ್ ಬರುವಾಗ ಹಂಗ ಆಗ್ತದೆ. ಮದುವೆ ಆಗ ಸರಿ ಆಗ್ತದೆ. ಮದುವೆ ಆಗ ಇಲ್ಲ ಪ್ರಾಬ್ಲಮ್ ಐತಿ ಆಗಿದ್ದಾಗ ಅದಕ್ಕೆ ಡಾಕ್ಟರ್ ಭೇಟಿ ಎಲ್ಲ ಹಾಗೆ ಮುಟ್ಟೋದಾನು ಇಲ್ಲನು ಆಡನು ಒಬ್ಬೊಬ್ಬರ ತೆಲ್ ಮೇಲೆ ಕೆಲಸ ಮಾಡಿ ಜಳಕ ಅನು ಮಾಡಂಗಿಲ್ಲ. ಅವರು ಪೀರಿಯಡ್ ಟೈಮ್ ಹಂಗ ಮನ್ಯಾಗ ಶಾಲೆ ಇರ್ತಾವ 2 ಸಲ ಮಾಡ್ರಿ ಸ್ವೆಟ್ ಹೆಚ್ಚು ಮಾಡ್ರಿ ಏನು ಪ್ರಾಬ್ಲಮ್ ಇಲ್ಲ. ಇಂಜಿನಿಯರ್ಸ್ ಮಾತ್ರ ಬಹಳ ಕರೆಕ್ಟಾಗಿ 5 ಸಲ ಹೆಚ್ಚಾದ್ರು ಅದು ನೀವು ಹಿಂಗ ಟ್ಯಾಬ್ಲೆಟ್ ಬಂದು ಮಾಡಿ ಡಿಸ್ಕಷನ್ ಶೇರ್ ಮಾಡಿ ಪಾಯಿಂಟ್ ಯಾವ ಬರೀಬೇಡ್ರಿ. ನಮ್ಗೆ ಇವ ಇಂಪಾರ್ಟೆಂಟ್ ಅದಾವ. ನೀವು ಆ ಮಕ್ಕಳಿಗೆ ನೀವು ನಾಲೆಜಬಲ್ ಮಾಡಬೇಕು. ಅವ್ರ ಯೂಸ್ ಹಾಳಾಗಂಗಿಲ್ಲ. ಅವ್ರಿಗೇನು ರಾಂಗ್ ಬಿಲೀಫ್ಸ್ ತೆಲಾಗ್ಬೇಕು.
Thank you.